ನಿನ್ನೆ ಕಥಾ ಸಮಯದಲ್ಲಿ ಮೂವರು ಕಥೆಗಾರರ ಕಥೆಗಳನ್ನು ಕೇಳಿದ್ದೀವಿ. ಈಗ ಆರಂಭವಾಗ್ತಾ ಇದೆ. ನಿನ್ನೆ ಇದೇ ಹೊತ್ತಿಗೆ ಮೂವರು ಕಥೆಗಾರರ ಸ್ವರಚಿತ ಕಥೆಗಳನ್ನು ಅವರ ಬಾಯಿಯಿಂದ ಕೇಳಿದೆವು. ಇವತ್ತು ನಾಲ್ವರು ಕವಿಗಳ ಸ್ವರಚಿತ ಪದ್ಯಗಳನ್ನು ಅವರ ಬಾಯಿಂದಲೇ ನಾವು ಕೇಳ್ತೀವಿ. ಕವಿತೆ ಅನ್ನೋದು ಮಾತು, ಆಡುವ ಮಾತು, ಕೇಳುವ ವಸ್ತು ಕವಿ. ನಾವೆಲ್ಲ ಕವಿಗಳು ತಮ್ಮ ಏಕಾಂತದಲ್ಲಿ ಹಾಳೆ ಮೇಲೆ ಬರೆದಂಥ ಕವಿತೆಗಳು ಮುದ್ರಣ ರೂಪದಲ್ಲಿ ಬಂದಾಗ ಓದ್ತೀವಿ, ಅಕ್ಷರರೂಪಿ ಕವಿತೆಗಳನ್ನು ಓದ್ತೀವಿ. ಆದರೆ ಕಾವ್ಯಕ್ಕೆ ಇರತಕ್ಕಂಥ ಎಲ್ಲ ಶಕ್ತಿಗಳು ಅವಳು ವ್ಯಕ್ತವಾಗ್ತು ಅಂತ ಹೇಳಿಕ್ಕಾಗೋದಿಲ್ಲ. ಕಾವ್ಯ ಕೇಳಿಸುವಂಥ ವಸ್ತು ಕೂಡ ಹೌದನ್ನೋದು ಅಲ್ಲಿ ಮರೆಯಾಗಿ ಹೋಗಿಬಿಡುತ್ತೆ. ಹಿಂದೆಲ್ಲ ಅನಕ್ಷರಸ್ಥರಿದ್ದಂಥ ಕಾಲದಲ್ಲಿ ಕವಿಗಳು ಮತ್ತು ಕಾವ್ಯ ಓದುವವರಿದ್ದರು, ಕಾವ್ಯವನ್ನು ಕೇಳ್ತಿದ್ರು ಜನ. ಇವತ್ತು ನಾವು ಹೆಚ್ಚು ಮಟ್ಟಿಗೆ ಕವಿತೆಗಳನ್ನು, ಸಾಹಿತ್ಯದ ಎಲ್ಲ ಪ್ರಕಾರಗಳನ್ನು ಕೂಡ ನಾವು ಓದಿ ನಮಗೂ ಹೇಗೆ ಬೇಕು ಹಾಗೆ ಅರ್ಥ ಮಾಡ್ಕೊಳ್ತೀವಿ. ಕವಿತೆ ಅದನ್ನು ಕೇಳಿದಾಗ ಕೊಡ್ತಕ್ಕಂಥ ಅನುಭವ ಅದು ಭಿನ್ನವಾಗಿರ್ತದೆ. ಅದು ಓದುವ ರೀತಿಯಲ್ಲಿಯೂ ಕೂಡ ಕವಿಗೆ ಒಂದು ಸ್ವಾತಂತ್ರ್ಯ, ತನ್ನದೇ ಆದಂಥ ಒಂದು ಧ್ವನಿ ಪ್ರಕಟ ಮಾಡಲಿಕ್ಕೆ ಸಾಧ್ಯವಿರುತ್ತೆ. ಅಂಥ ಒಂದು ಪ್ರಯೋಗ ಸಾಮಾನ್ಯವಾಗಿ ಗೋಷ್ಠಿಗಳಲ್ಲಿ ಅನೇಕ ಜನ ಕವಿಗಳು, 10ಕ್ಕಿಂತ ಹೆಚ್ಚು ಜನ ಕವಿಗಳು ಇದ್ದು ಒಂದೊಂದೇ ಕವಿತೆ ಓದಿ ಹೋಗಿಬಿಡ್ತಾರೆ. ಆ ಕವಿಯ ಧ್ಯೇಯ, ಧೋರಣೆ, ಅವನ ಮನಸ್ಥಿತಿ, ದೃಷ್ಟಿಕೋನ ಇವು ನಮಗೆ ಸ್ಪಷ್ಟವಾಗಿ ಗೊತ್ತಾಗೋದಿಲ್ಲ. ಆದರೆ ಒಬ್ಬ ಕವಿಯ 4-5 ಕವಿತೆಗಳನ್ನಾದರೂ ಆತ ಓದಿದಾಗ ಅವರ ಕವಿತ್ವದ ಶಕ್ತಿ, ದೃಷ್ಟಿಕೋನ ಏನು ಅನ್ನೋದ್ರ ಒಂದು ಸಾಮಾನ್ಯ ಪರಿಚಯವಾದರೂ ಕೂಡ ನಮಗಾಗ್ತದೆ. ಆ ದೃಷ್ಟಿಯಿಂದ ಇವತ್ತಿನ ಸಾಹಿತ್ಯ ಸಂಭ್ರಮದಲ್ಲಿ 4 ಕವಿಗಳನ್ನು ಮಾತ್ರ ಆಹ್ವಾನಿಸಿ ಅವರಿಗೆ 4-5 ಕವಿತೆಗಳನ್ನು, ಇಲ್ಲಿ ಬಂದಂಥ 4 ಕವಿಗಳು ಕಳೆದ 40-42 ವರ್ಷಗಳಿಂದ ಬರಿತಾ ಇರೋರು. ಬೇರೆ ಬೇರೆ ಸಂದರ್ಭಗಳನ್ನು, ಘಟ್ಟಗಳನ್ನು, ಜೀವನದ ಅನುಭವಗಳನ್ನು ದಾಟಿ ಬಂದವರು. ಈ 4 ದಶಕಗಳ ಕಾಲದಲ್ಲಿ ಅವರು ದಾಟಿ ಬಂದಂಥ ಅನುಭವದ ಭಾಷಿಕವಾದಂಥ ಅಭಿವ್ಯಕ್ತಿ ಹೇಗೆ ಆಗಿದೆ ಅನ್ನೋದನ್ನು ನೋಡುವ ಒಂದು ಪ್ರಯತ್ನ ಇವತ್ತಿನ ಕವಿಗೋಷ್ಠಿ ಇಲ್ಲಿ ನಮಗೆ ಕಾಣಬರ್ತದೆ. ಮೊಟ್ಟ ಮೊದಲನೇದಾಗಿ ತಮ್ಮ ಕವಿತೆಗಳನ್ನು ನಿವೇದನೆ ಮಾಡುವವರು ಶ್ರೀಮತಿ ಮಾಲತಿ ಪಟ್ಟಣಶೆಟ್ಟಿಯವರು. ಅವರು ಮೊಟ್ಟ ಮೊದಲು ತಮ್ಮ ಕವನಗಳನ್ನು ಪ್ರಕಟ ಮಾಡಿದ್ದು 1976 ಬಾ ಪರೀಕ್ಷೆಗೆ ಅಂತ ಕವನ ಸಂಕಲನ. ಬಾ ಪರೀಕ್ಷೆಗೆ ಅನ್ನೋದೇ ಒಂದು ಆಹ್ವಾನ ಕೊಡುವ ರೀತಿಯಲ್ಲಿದೆ. ತನ್ನನ್ನೂ ಪರೀಕ್ಷೆಗೆ ಒಡ್ಡಿಕೊಳ್ಳುವ, ತಾನಿರುವ ಸಮಾಜವನ್ನು ಕೂಡ ನನ್ನ ಪರೀಕ್ಷೆಗೆ ಬಾ ಅಂತೂ ಆಹ್ವಾನ ಮಾಡುವ ಒಂದು ಧ್ವನಿಯಲ್ಲಿದೆ. ಇನ್ನೊಂದು ವಿಶಿಷ್ಟತೆ ಅಂತಂದರೆ 1976 ವಿಶ್ವ ಮಹಿಳಾ ವರ್ಷ. ಆ ವರ್ಷದಿಂದ ಕನ್ನಡ ಕಾವ್ಯದಲ್ಲಿ ಮಹಿಳೆಯ ಧ್ವನಿ ವ್ಯಾಪಕವಾಗಿ ಕೇಳಲಿಕ್ಕೆ ಆರಂಭವಾಯಿತು. ವರ್ಷಾಚರಣೆಯಿಂದ ಏನಾಯ್ತು ಅಂತ ನಾವು ಕೇಳ್ತೀವಿ, ಆದರೆ ಕನ್ನಡಕ್ಕೆ ಮಾತ್ರ ಒಂದು ಲಾಭ ಅಂತಂದರೆ ಆವರೆಗೆ ಕೇಳಿ ಬರದ ಸ್ತ್ರೀ ಧ್ವನಿ ಕನ್ನಡ ಕಾವ್ಯದಲ್ಲಿ ಒಡಮೂಡಿ ಬಂತು. ಮಾಲತಿ ಪಟ್ಟಣಶೆಟ್ಟಿಯವರು ಅಂಥ ಮೊದಲ ಪೀಳಿಗೆಯ ಸ್ತ್ರೀ ಕವಿ ಅಂತ ನಾವು ಹೇಳ್ಬೋದು. ಬಾ ಪರೀಕ್ಷೆಗೆ ನಂತರ ಅವರು ಗರಿಗೆದರಿ, ತಂದೆ ಬದುಕ ಗುಲಾಬಿ, ದಾಹತೀರ, ಮೌನ ಕರುಗುವ ಹೊತ್ತು, ಎಷ್ಟೊಂದು ನಾವೆಗಳು, ಇತ್ತೀಚೆಗೆ ನನ್ನ ಸೂರ್ಯ, ಇವು ಅವರ ಕವನ ಸಂಕಲನಗಳು. ಹೂದಂಡಿ ಅನ್ನೋದು ಆಯ್ದ ಕವನಗಳ ಸಂಕಲನ. ಕಳೆದ ವಾರ ಬಾನುಲಿಯವರು, ಆಲ್ ಇಂಡಿಯಾ ರೇಡಿಯೋದವರು ಅಖಿಲ ಭಾರತ ಗಣರಾಜ್ಯ ನಿಮಿತ್ತದ ಕವಿಗೋಷ್ಠಿಯನ್ನು ಮಾಡಿದಾಗ ಮಾಲತಿ ಪಟ್ಟಣಶೆಟ್ಟಿಯವರು ಕನ್ನಡವನ್ನು ಪ್ರತಿನಿಧಿಸಿ ಓದಿದಂಥ ಒಂದು ಕವಿತೆ ಕಾಡು ತಾಯಿ. ಆ ಕವಿತೆಯನ್ನು ಓದೋದ್ರ ಮೂಲಕ ಇವತ್ತಿನ ಸ್ವರಚಿತ ಕವಿತೆಗಳ ನಿವೇದನೆಯನ್ನು ಮಾಲತಿ ಪಟ್ಟಣಶೆಟ್ಟಿಯವರು ಆರಂಭಿಸಬೇಕು ಅಂತ ನಾನು ಕೇಳ್ಕೊತೀನಿ. ಮಾಲತಿ ಪಟ್ಟಣಶೆಟ್ಟಿಯವರು. ಸಭಾಭವನದಲ್ಲಿದ್ದ ಸಾಹಿತ್ಯ ಪ್ರಿಯರೇ, ಕವಿತಾ ವಾಚನದ ಈ ಗೋಷ್ಠಿಗೆ ನನ್ನನ್ನು ಆಮಂತ್ರಿಸಿದ ಸಾಹಿತ್ಯ ಸಂಭ್ರಮದ ಸಂಘಟಕರಿಗೆ ಮತ್ತು ವಿಶೇಷವಾಗಿ ನನ್ನ ಆಪ್ತ ಮಿತ್ರರಾದಂಥ ಡಾಕ್ಟರ್ ಗಿರಡ್ಡಿ ಗೋವಿಂದರಾಜ್ ಅವರಿಗೆ ನಾನು ಹೃದಯಪೂರ್ವಕವಾದಂಥ ನನ್ನ ಕೃತಜ್ಞತೆಗಳನ್ನು
ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈಗ ಅನೇಕರು ಈ ಸಾಹಿತ್ಯ ಸಮಾವೇಶದ ಬಗ್ಗೆ ಅಂದ ಮಾತನ್ನೇ ನಾನು ಹೇಳ್ತಾ ಇದ್ದೀನಿ. ನಿಜವಾಗ್ಲೂ ಇದು ಒಂದು ಅಭೂತಪೂರ್ವವಾದಂಥ ಒಂದು ಸಾಹಿತ್ಯ ಸಮಾವೇಶ. ಇಲ್ಲಿ 4-6 ಪೀಳಿಗೆಯ ಸಾಹಿತಿಗಳು, ಶ್ರೋತೃಗಳು, ಸಾಹಿತ್ಯ ಅಭಿರುಚಿಗಳು ಉಳ್ಳವರು ಕೂಡ್ಕೊಂಡಿದ್ದಾರೆ. ನಾವು ಎಷ್ಟೋ ದಿವಸ ಒಬ್ಬರನ್ನೊಬ್ಬರು ಭೇಟಿನೇ ಆಗಿರೋದಿಲ್ಲ, ಕುಶಲೋಪರಿ ಕೇಳಿರೋದಿಲ್ಲ, ಏನು ಬರ್ತೀರಿ ಅಂತ ಕೇಳಿದ್ರೆ ಅಂಥ ಒಂದು ಎಲ್ಲ ನಮ್ಮ ಮಾತುಕತೆಗೆ, ಪರಿಚಯಕ್ಕೆ, ಪ್ರೀತಿಗೆ ಒಂದು ವೇದಿಕೆಯನ್ನು ಕಲ್ಪಿಸಿಕೊಟ್ಟ ಈ ಸಾಹಿತ್ಯ ಸಂಭ್ರಮ ವೇದಿಕೆಯ ಸಂಘಟಕರಿಗೆ ನಾನು ಮತ್ತೊಮ್ಮೆ ಹೃತ್ಪೂರ್ವಕವಾದಂಥ ನನ್ನ ಅಭಿನಂದನೆಗಳನ್ನು ಹೇಳೋದಕ್ಕೆ ಬಯಸ್ತಾ ಇದ್ದೀನಿ. ಯಾವ ದಿಕ್ಕಿಗೆ ಹೋಗಬೇಕು ಅಂತ ನಿರ್ಣಯಿಸದೇ ಇದ್ದಂಥ ಒಂದು ಸ್ಥಿತಿ ಒಳಗೆ ದಿಶಾಹೀನತೆ ಬಂದಿದೆ ಅಂತ. ಇದಕ್ಕೆ ಕಾರಣ ಅಂದರೆ ನಮ್ಮ ಸಮಸ್ಯೆಗಳು ಅಸಂಖ್ಯ, ನಮ್ಮ ಕವಿಗಳ ಮುಂದಿರುವ ಸಮಸ್ಯೆಗಳು. ಚಂದ್ರಶೇಖರ ಪಾಟೀಲ್ ಅವರು ನಿನ್ನೆ ಒಂದು ಮಾತು ಹೇಳಿದರು, ಬಹಳ ಪ್ರಸ್ತುತವಾದಂಥ ಒಂದು ಮಾತು ಹೇಳಿದರು. ಅದು ಆಯಿತು, ಇದು ಸಂಕಟದ ಸಮಯ ಅಂತ. ಈ ಸಂಕಟಗಳನ್ನೇ ತೆಗೆದುಕೊಂಡು ನಾನು ನನ್ನ ಕವಿತೆಗಳನ್ನು ನಾನು ಓದ್ತಾ ಇದ್ದೀನಿ. ಈಗಾಗಲೇ ಬಿದರ್ಕುಂದಿಯವರು ಹೇಳಿದ ಹಾಗೆ ನಾನು ಕವಿಗೋಷ್ಠಿಗೆ, ಸರ್ವಭಾಷಾ ಕವಿಗೋಷ್ಠಿಗೆ ಓದಿದ ಕವಿತೆಯನ್ನು ಅದರ ಮೂಲಕ ಪ್ರಾರಂಭ ಮಾಡ್ತಾ ಇದ್ದೀನಿ. ಇದು ಕಾಡು. ಕಾಡು ತಾಯಿ, ಕಾಡು ತಾಯೇ ಬಾ ಕಾಡು, ಕಾಡು ತಾಯೇ ಬಾ ಕಾಡು, ಹೊಕ್ಕು ಕನಸಲ್ಲಿ ಕಾಡು, ಬಿಕ್ಕಿ ಮನಸ್ಸಲ್ಲಿ ಹಾಡು, ಹೊಕ್ಕು ಕನಸಲ್ಲಿ ಕಾಡು, ಬಿಕ್ಕಿ ಮನಸ್ಸಲ್ಲಿ ಹಾಡು, ನಮ್ಮನ್ನು ಕಾಪಿಟ್ಟ ಕಾಡೇ, ನಮ್ಮನ್ನು ಕಾಪಿಟ್ಟ ಕಾಡೇ, ಓ ನಮ್ಮ ಭರವಸೆಯ ಗೂಡೆ, ಕಾಡು ತಾಯೇ ಬಾ ಕಾಡು, ಕಾಡು ತಾಯೇ ಬಾ ಕಾಡು. ಬೀಜವಾಗಿ ಕಾಡು, ಬೀಜವಾಗಿ ಕಾಡು, ಭವದ ಸೋಜಿಗವಾಗಿ ಕಾಡು, ಬೀಜವಾಗಿ ಕಾಡು, ಭವದ ಸೋಜಿಗವಾಗಿ ಕಾಡು, ಕವಿಯ ಗಂಧರ್ವರ ನಾಡೆ, ಕವಿಯ ಗಂಧರ್ವರ ನಾಡೆ, ಎಲೆಯಾಗಿ ಕಾಡು, ಮೋಹದ ಬಲೆಯಾಗಿ ಕಾಡು, ಎಲೆಯಾಗಿ ಕಾಡು, ಮೋಹದ ಬಲೆಯಾಗಿ ಕಾಡು, ಕಣ್ಣ ಕಾಡಿಗೆಯಾಗಿ ಕಾಡೆ, ಕಾಡು ತಾಯೇ, ಕಣ್ಣ ಕಾಡಿಗೆಯಾಗಿ ಕಾಡೆ, ಕಾಡು ತಾಯೇ, ಕಾಡು ತಾಯೇ ಬಾ ಕಾಡು. ಹುಲ್ಲಾಗಿ ಹಬ್ಬಿಕೊಂಡು ಕಾಡು, ಹುಲ್ಲಾಗಿ ಹಬ್ಬಿಕೊಂಡು ಕಾಡು, ಕಲ್ಲು ಬೆಟ್ಟವಾಗಿ ನಿಂತು ಕಾಡು, ಹುಲ್ಲಾಗಿ ಹಬ್ಬಿ ಕಾಡು, ಕಲ್ಲು ಬೆಟ್ಟವಾಗಿ ನಿಂತು ಕಾಡು, ಸೃಷ್ಟಿಯ ಬೆರಗಿನ ಹಾಡೆ, ಸೃಷ್ಟಿಯ ಬೆರಗಿನ ಹಾಡೆ, ಹೂ ನೂರಾಗಿ ಕಾಡು, ಎದೆಯ ನೋವಾಗಿ ಕಾಡು, ಪ್ರಿಯನ ನೆನಪಂತೆ ಕಾಡೆ, ಹೂ ನೂರಾಗಿ ಕಾಡು, ಎದೆಯ ನೋವಾಗಿ ಕಾಡು, ಪ್ರಿಯನ ನೆನಪಂತೆ ಕಾಡೆ, ಕಾಡು ತಾಯೇ ಬಾ ಕಾಡು, ಕಾಡು ತಾಯೇ ಬಾ ಕಾಡು. ಹಕ್ಕಿಗಳಂತೆ ಹಾರಾಡಿ ಕಾಡು, ಹಕ್ಕಿಗಳಂತೆ ಹಾರಾಡಿ ಕಾಡು, ಉಳಿದೊಂದು ದಿಕ್ಕಾಗಿ ಕಾಡು, ಹಕ್ಕಿಗಳಂತೆ ಹಾರಾಡಿ ಕಾಡು, ಉಳಿದೊಂದು ದಿಕ್ಕಾಗಿ ಕಾಡು, ಕಾಡೆ ಜೀವ ಸಂಕುಲದ ಜಾಡೆ, ಕಾಡೆ ಜೀವ ಸಂಕುಲದ ಜಾಡೆ, ಉಕ್ಕುವ ತೊರೆಯಾಗಿ ಕಾಡು, ಉಕ್ಕುವ ತೊರೆಯಾಗಿ ಕಾಡು, ಸೊಕ್ಕಿದ ಚಲುವಾಗಿ ಕಾಡು, ಉಕ್ಕಿದ ತೊರೆಯಾಗಿ ಕಾಡು, ಸೊಕ್ಕಿದ ಚಲುವಾಗಿ ಕಾಡು, ಭುವಿಗಿಳಿದ ಸ್ವರ್ಗದ ಬೀಡೆ, ಭುವಿಗಿಳಿದ ಸ್ವರ್ಗದ ಬೀಡೆ, ಕಾಡು ತಾಯೇ, ಕಾಡು ತಾಯೇ ಬಾ ಕಾಡು, ಕಾಡು ತಾಯೇ ಬಾ ಕಾಡು. ಕಾಡೆ ನಮ್ಮ ಆಸೆಗಳ ಗೂಡೆ, ಕಾಡೆ ನಮ್ಮ ಆಸೆಗಳ ಗೂಡೆ, ನಿಲ್ಲದಂತೆ ಬಾಳ ರಥವ ಹೂಡು, ಕಾಡೆ ಆಸೆಗಳ ಗೂಡೆ, ನಿಲ್ಲದಂತೆ ಬಾಳ ರಥವ ಹೂಡು, ಬದುಕು ಮಣ್ಣಾಗದಂತೆ ಮಾಡು, ಕಾಡೆ ಆಸೆಗಳ ಗೂಡೆ, ನಿಲ್ಲದಂತೆ ಬಾಳ ರಥವ ಹೂಡು, ಬದುಕು ಮಣ್ಣಾಗದಂತೆ ಮಾಡು, ಕಾಡೆ ತಾಯಾಗಿ ಕಾಪಾಡೆ, ಕಾಡೆ ತಾಯಾಗಿ ಕಾಪಾಡೆ, ಕ್ಷಮೆಯ ಕಣ್ಣಾಗಿ ನೋಡೆ, ಕ್ಷಮೆಯ ಕಣ್ಣಾಗಿ ನೋಡೆ, ಓ ಸೃಷ್ಟಿಯ ಜೋಗುಳದ ಹಾಡೆ, ಓ ಸೃಷ್ಟಿಯ ಜೋಗುಳದ ಹಾಡೆ, ಕಾಡು ತಾಯೇ, ಕಾಡು ತಾಯೇ ಬಾ ಕಾಡು, ಕಾಡು ತಾಯೇ ಬಾ ಕಾಡು. ಇನ್ನು ನಾನು ಮುಂದಿನ ಕವಿತೆಯನ್ನು ಹೇಳುವ ಸಂದರ್ಭದಲ್ಲಿ, ಇದು ನಾನು ಇನ್ನೂ ಪ್ರಕಟ ಮಾಡಿಲ್ಲ, ಇತ್ತೀಚೆಗೆ ಬರೆದಂಥ 2 ಕವಿತೆ, ಆಮೇಲೆ ಇನ್ನೊಂದು ಕವಿತೆಯನ್ನು ಓದ್ತೀನಿ. ಇದು ಭಾಷಾ ಮಾರಣ ಹೋಮ ಅನ್ನುವಂಥದ್ದು. ನಮ್ಮ ಇಡೀ ಪ್ರಪಂಚದಲ್ಲಿ ಲಕ್ಷೋಪಲಕ್ಷ ವರ್ಷಗಳಿಂದ ಅನೇಕ ಪ್ರದೇಶಗಳಲ್ಲಿ ಈ ಭಾಷೆಯ ಒಂದು ಕೊಲೆ ನಡೆದಿದೆ ಅಂತ.
ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಕವಿತೆಯನ್ನು ನಾನು ಇಲ್ಲಿ ಓದ್ತಾ ಇದ್ದೇನೆ. ಭಾಷಾ ಮಾರಣ ಹೋಮ. ಬೇರೆಲ್ಲ ಜೀವಿ ಹುಟ್ಟುವಂತೆ ಜಗದ ತೊಟ್ಟಿಲಲ್ಲಿ ಹುಟ್ಟಿ, ಬೇರೆಲ್ಲ ಜೀವಿ ಹುಟ್ಟುವಂತೆ ಜಗದ ತೊಟ್ಟಿಲಲ್ಲಿ ಹುಟ್ಟಿ, ಪುಟ್ಟ ಪುಟ್ಟ ಹೆಜ್ಜೆಗಳನ್ನಿಟ್ಟು ಎಂದೋ ಬೆಳೆದಿವೆ ಭಾಷೆ ಗುಂಪು ಗುಂಪಲ್ಲಿ. ಬೇರೆಲ್ಲ ಜೀವಿ ಹುಟ್ಟುವಂತೆ ಜಗದ ತೊಟ್ಟಿಲಲ್ಲಿ ಹುಟ್ಟಿ, ಪುಟ್ಟ ಹೆಜ್ಜೆಗಳನ್ನಿಟ್ಟು ಎಂದೋ ಬೆಳೆದಿವೆ ಭಾಷೆ ಗುಂಪು ಗುಂಪಲ್ಲಿ. ಗಿಡಗಳಲ್ಲಿಯ ಹೂವಂತೆ, ಕಾಡಲ್ಲಿಯ ಕೂಜನದಂತೆ, ನೀರ ತೀರದಲ್ಲಿಯ ಹುಲ್ಲು ಪೊದೆಯಂತೆ, ಹುಟ್ಟುತ್ತ ಬೆಳೆಯುತ್ತ ಹೊಳೆದು ಸತ್ತಿವೆ ಕೆಲವು, ಹುಟ್ಟುತ್ತ ಬೆಳೆಯುತ್ತ ಹೊಳೆದು ಸತ್ತಿವೆ ಕೆಲವು. ಭಸ್ಮಾಸುರರ ಅಂಗೈ ಹಿಡಿ ಹಿಡಿ ಬೂದೆಯಾಗಿ, ಭಸ್ಮಾಸುರರ ಅಂಗೈ ಹಿಡಿ ಹಿಡಿ ಬೂದೆಯಾಗಿ, ಹೀಚಲ್ಲಿ ಬೀಜ ಮುಕ್ಕುವ ಕಾಯಾದರೂ ಕಾಯುವರಿಲ್ಲದೆ ಸತ್ತ, ಹೀಚಲ್ಲಿ ಬೀಜ ಮುಕ್ಕುವ ಕಾಯಾದರೂ ಕಾಯುವರಿಲ್ಲದೆ ಸತ್ತ, ಹಣ್ಣಾಗಿ ಕಂಪ ಸೂಸುವುದಾದರೂ ಒಳಹೊಕ್ಕು ಹುಳು ಕೊಳಿಸಿ ಮಣ್ಣ ಪಾಲಾಗುತ್ತಾ ನಡೆದ ಭಾಷಾ ಮಾರಣ ಹೋಮ ಈಗ ಅನುದಿನದ ಚರಿತ್ರೆಯಲ್ಲಿದೆ. ಯಾರು ಯಾರೀ ಭಸ್ಮಾಸುರ? ಯಾರು ಯಾರೀ ಭಸ್ಮಾಸುರ? ಆಕ್ರಮಣದ ಹುಳು ಯಾವುದು? ಪರವ ಕೈ ಕತ್ತರಿಸುವವರಾರು? ಇಲ್ಲ, ಮತ್ಯಾರೂ ಅಲ್ಲವೇ ಅಲ್ಲ, ನಾವು ನಾವೇ, ನಮ್ಮ ಸೊಲ್ಲ. ನಾನೊಬ್ಬನಿರಬೇಕು ದೊಡ್ಡ ಹೊಟ್ಟೆಯ ಅಣ್ಣ, ನಾನೊಬ್ಬನೇ ಇರಬೇಕು ದೊಡ್ಡ ಹೊಟ್ಟೆಯ ಅಣ್ಣ, ನನ್ನ ಮೊಟ್ಟೆಯನ್ನೇ ಕಾಸಬೇಕೆಂಬ ಜಂಭ. ಅಧಿಕಾರಶಾಹಿ ಭಾಷೆಗೆ ಕೆಂಗಣ್ಣ, ನಮ್ಮವರ ರೊಟ್ಟಿ ಕಸಿವ, ನಮ್ಮವರ ರೊಟ್ಟಿ ಕಸಿವ, ದುಡಿವ ರಟ್ಟೆಗೆ ಕೊಟ್ಟಿ ಬೆಲೆ ಕಟ್ಟುವ ಭಾಷಾ ಮೋಹ. ನಮ್ಮವರ ರೊಟ್ಟಿ ಕಸಿವ, ದುಡಿವ ರಟ್ಟೆಗೆ ಕೊಟ್ಟಿ ಬೆಲೆ ಕಟ್ಟುವ ಪರಭಾಷಾ ಮೋಹ. ಕರುಳ ಕುಡಿ ಕುಕ್ಕುವ, ಸಂಸ್ಕೃತಿ ಸಿರಿ ಹತ್ತಿಕ್ಕುವ, ಹದ್ದಾಗಿ ಸುತ್ತುವ ಅನ್ಯ ಭಾಷೋನ್ಮಾದಕ್ಕೆ ಕೊಟ್ಟಿದ್ದೇವಲ್ಲ ನಮ್ಮ ಎದೆಗೂಡು. ಹರಕು ಸೀರೆಯ ಅವ್ವ, ಹರಕು ಸೀರೆಯ ಅವ್ವ, ಮುರುಕು ಗುಡಿಸಲಲ್ಲಿದ್ದ ಅಜ್ಜಿ ಹಚ್ಚಿಟ್ಟಿದ್ದಾರೆ ಕಕ್ಕುಲತೆಯ ಮಾತು ಜ್ಯೋತಿ. ಹರಕು ಸೀರೆಯ ಅವ್ವ, ಮುರುಕು ಗುಡಿಸಲಲ್ಲಿದ್ದ ಅಜ್ಜಿ ಹಚ್ಚಿಟ್ಟಿದ್ದಾರೆ ಕಕ್ಕುಲತೆಯ ಮಾತು ಜ್ಯೋತಿ. ಎತ್ತಿ ಜೋಗುಳ ಹಾಡಿ, ಎತ್ತಿ ಜೋಗುಳ ಹಾಡಿ ಎದೆಗೊತ್ತಿ ಮುದ್ದಾಡಿದ ತಾಯ್ನುಡಿ, ಎತ್ತಿ ಜೋಗುಳ ಹಾಡಿ ಎದೆಗೊತ್ತಿ ಮುದ್ದಾಡಿದ ತಾಯ್ನುಡಿ. ಮನೆ ಮಾರು ದೇಶವನ್ನೇ ಮಾರಿಕೊಂಡಿದ್ದೇವಲ್ಲ ಅನ್ಯರಿಗೆ, ಕೊಳ್ಳುವುದೇನುಳಿದಿದೆ, ಕೊಳ್ಳುವುದೇನಿದೆ ಉಳಿದಿದೆ ಈಗ ಆತ್ಮ ಪ್ರತ್ಯಯಕ್ಕೆ, ಕೊಳ್ಳುವುದೇನುಳಿದಿದೆ ಈಗ ಆತ್ಮ ಪ್ರತ್ಯಯಕ್ಕೆ. ಹೆಸರೇ ದೆಸೆಯೇ ಗಂಧ ಗುರುತೆ ಹೊರತಳ್ಳಿ ತಾಯ್ನುಡಿಯ ಬೆಳೆದುಕೊಳ್ಳುವುದೇನಿದೆ ಈ ಜನ್ಮದಲ್ಲಿ, ಹೊರತಳ್ಳಿ ತಾಯ್ನುಡಿಯ ಬೆಳೆದುಕೊಳ್ಳುವುದೇನಿದೆ ಈ ಜನ್ಮದಲ್ಲಿ. ಕರಿಕೆ ಹುಲ್ಲು ಬೆಳೆಯದು ಹೇಳುವುದಿಲ್ಲ, ಕರಿಕೆ ಹುಲ್ಲು ಬೆಳೆದು ಹೇಳುವುದಿಲ್ಲ, ನಮ್ಮ ಗೋರಿಯ ಮೇಲೆ ತನ್ನ ಅಂತಿಮ ನಯನ, ನಮ್ಮ ಗೋರಿಯ ಮೇಲೆ ತನ್ನ ಅಂತಿಮ ನಯನ. ನಮನ. ಇನ್ನೊಂದು ಇದೀಗ ಅಪ್ರಕಟದ ಕವಿತೆ, ಪ್ರಕೃತಿ ಮತ್ತು ವಿಕೃತಿ. ಬಣ್ಣಗಳಲ್ಲಿ ನಕ್ಕಿದೆ ಅಲ್ಲೊಂದು ಹೂವು, ಬಣ್ಣಗಳಲ್ಲಿ ನಕ್ಕಿದೆ ಅಲ್ಲೊಂದು ಹೂವು, ಒಳಹೊಕ್ಕ ಚಿಟ್ಟೆಗೆ ಬರೀ ಹಸಿವೆಯ ನೋವು. ಬಣ್ಣಗಳಲ್ಲಿ ನಕ್ಕಿದೆ ಅಲ್ಲೊಂದು ಹೂವು, ಒಳಹೊಕ್ಕ ಚಿಟ್ಟೆಗೆ ಬರೀ ಹಸಿವು ನೋವು. ಹಾಗೆ ಹೂವ ಮೇಲೊಂದು ಹೂವ ಜೋಡಿಸಿಟ್ಟಂತಿದೆ, ಹಾಗೆ ಹೂವ ಮೇಲೊಂದು ಹೂವ ಜೋಡಿಸಿಟ್ಟಂತಿದೆ. ತುಂಬಿಕೊಂಡಿವೆ ಕಾಡಿಗೆ ಗಣ್ಣು, ತುಂಬಿಕೊಂಡಿವೆ ಕಾಡಿಗೆ ಗಣ್ಣು, ನಿದ್ರೆಯಲ್ಲಿ ನಗುವ ಕಂದನ ಚಂದದ ಬಿಂಬ. ತುಂಬಿಕೊಂಡಿವೆ ಕಾಡಿಗೆ ಗಣ್ಣು, ನಿದ್ರೆಯಲ್ಲಿ ನಗುವ ಕಂದನ ಚಂದದ ಬಿಂಬ. ಹಾಗೆ ಕನಸಿನಲ್ಲೊಂದು ಕನಸು ಹೆಣೆದುಕೊಂಡಂತಿದೆ, ಹಾಗೆ ಕನಸಿನಲ್ಲೊಂದು ಕನಸು ಹೆಣೆದುಕೊಂಡಂತಿದೆ. ಮರವು ಚಾಚಿದ ಹಸಿರು ಚಪ್ಪರದೊಳಗೆ ಉಕ್ಕಿ ಹರಿಯುತ್ತಿದೆ ಪಕ್ಷಿ ಇಂಚರ, ಮರವು ಚಾಚಿದ ಹಸಿರು ಚಪ್ಪರದೊಳಗೆ ಉಕ್ಕಿ ಹರಿಯುತ್ತಿದೆ ಪಕ್ಷಿ ಇಂಚರ. ಹಾಗೆ ಸೃಷ್ಟಿಯಲ್ಲೊಂದು ಸೃಷ್ಟಿ ಹುಟ್ಟಿಕೊಂಡಂತಿದೆ, ಹಾಗೆ ಸೃಷ್ಟಿಯಲ್ಲೊಂದು ಸೃಷ್ಟಿ ಹುಟ್ಟಿಕೊಂಡಂತಿದೆ. ಕಸದ ತೊಟ್ಟಿಯಲ್ಲಿ ನಗರದ ಜಾವ, ಕಸದ ತೊಟ್ಟಿಯಲ್ಲಿ ನಗರದ ಜಾವ, ನಾಯಿ ಕಚ್ಚಾಡುತ್ತಿವೆ ಅಲ್ಲಿದೆ ಕೂಸಿನ ಶವ. ಕಸದ ತೊಟ್ಟಿಯಲ್ಲಿ ನಗರದ ಜಾವ, ಅಲ್ಲಿ ಕಚ್ಚಾಡುತ್ತಿವೆ ಅಲ್ಲಿದೆ ಕೂಸಿನ ಶವ. ಹೀಗೆ ನರಕದಲ್ಲೊಂದು ನರಕ ಕೇಕೆ ಹಾಕುತ್ತಿದೆ,
ಹೀಗೆ ನರಕದಲ್ಲೊಂದು ನರಕ ಕೇಕೆ ಹಾಕುತ್ತಿದೆ. ನಭವ ಮುಚ್ಚಿಬಿಟ್ಟಿವೆ ಮಹಲಿನ ಅಟ್ಟಹಾಸ. ನಭವ ಮುಚ್ಚಿಬಿಟ್ಟಿವೆ ಮಹಲಿನ ಅಟ್ಟಹಾಸ. ನೆಲವ ಕಚ್ಚಿ ಬಿದ್ದಿವೆ ಬಡವರ ಆವಾಸ. ನೆಲವ ಕಚ್ಚಿ ಬಿದ್ದಿವೆ ಬಡವರ ಆವಾಸ. ಹೀಗೆ ವಿಕೃತಿಯಲ್ಲೊಂದು ವಿಕೃತಿ ವಿಕಟನ ಕಂತಿದೆ. ವಿಕೃತಿಯಲ್ಲೊಂದು ವಿಕೃತಿ ವಿಕಟನ ಕಂತಿದೆ. ಇನ್ನೊಂದು ಕವಿತೆ, ಇದು ನನ್ನ ಗೆಳತಿ ಒಬ್ಬಕ್ಕೆ ಕತ್ಲಂದ್ರೆ ಇವತ್ತಿಗೆ ಒಂದು ಸ್ಥಳ ಆಕೆ ಏನೋ ಭೂತ ಗೀತ ಬೆಟ್ಟದಂಗೆ ಕಾಣಿಸ್ತದೆ. ಕತ್ಲಿಯೊಳಗೆ ಕತ್ಲೆ ಆತ ಹೊಂಟು ಬಿಡ್ತೇನೆ ಎದ್ದು ಬಿಡ್ತಾಳೆ. ಯಾಕೆ ಅನಿಸ್ತೆ ಅಂತಂದ್ರೆ ನಾನು ಹೇಳಿದೆ, ನಿನಗೆ ಕತ್ಲೆ ಅಂದರೆ ಏನು ಅಂತಂತ ಕೇಳಿದ್ದೆ. ಅದಕ್ಕೆ ನಾನು ಕತ್ತಲೆ ಎಂದರೆ ನನಗೊಂದು ಏಕಾಂತದ ಕೋಣೆ. ಕತ್ತಲೆ ಎಂದರೆ ನನಗೊಂದು ಏಕಾಂತದ ಕೋಣೆ. ಅದು ಮಿಟ್ಟ ಭಾವಗಳ ಹರಿವಿಟ್ಟು ಒಂದೊಂದ ನೆತ್ತಿ ಎದೆಗೊತ್ತಿ ನನ್ನಂತಾಗಿರಲೆಂದೇ ನಾನು ಕಟ್ಟಿಕೊಂಡಿರುವ ಆಪ್ತದಂತಪುರ. ಕತ್ತಲೆ ಎಂದರೆ ನನಗೊಂದು ಏಕಾಂತದ ಕೋಣೆ. ಅದು ಮಿಟ್ಟ ಭಾವಗಳ ಹರಿವಿಟ್ಟು ಒಂದೊಂದ ನೆತ್ತಿ ಎದೆಗೊತ್ತಿ ನನ್ನಂತಾಗಿರಲೆಂದೇ ನಾನು ಕಟ್ಟಿಕೊಂಡಿರುವ ಆಪ್ತದಂತಪುರ. ಕತ್ತಲೆ ಎಂದರೆ ಬೆಳಕ ಪೇಟೆಯಲ್ಲಿ ಮುಗ್ಧತೆ ಮಾರಿ ಒಡಲ ಕಿಚ್ಚಿಗೆ ಸುಟ್ಟು ಸುಣ್ಣ ಆಗಿ ಮೃಗಜಲದ ಹುಚ್ಚಿಗೆ ಹಣ್ಣಾಗಿ ಎಷ್ಟು ಕಳೆದರೂ ಉಳಿವ ಕಂಬನಿ ವರಸಿ ಮಲಗಿಸುವ ಮಂತ್ರಗಾತಿ. ಕತ್ತಲೆ ಎಂದರೆ ಬೆಳಕ ಪೇಟೆಯಲ್ಲಿ ಮುಗ್ಧತೆ ಮಾರಿ ಒಡಲ ಕಿಚ್ಚಿಗೆ ಸುಟ್ಟು ಸುಣ್ಣಾಗಿ ಮೃಗಜಲದ ಹುಚ್ಚಿಗೆ ಹಣ್ಣಾಗಿ ಎಷ್ಟು ಕಳೆದರೂ ಉಳಿವ ಕಂಬನಿ ಒರೆಸಿ ಮಲಗಿಸುವ ಮಂತ್ರಗಾತಿ. ಕತ್ತಲೆ ಎಂದರೆ ಸೃಷ್ಟಿಯ ಹುಟ್ಟಿನ ಗುಟ್ಟಿನ ಮನೆ. ಕತ್ತಲೆ ಎಂದರೆ ಸೃಷ್ಟಿಯ ಹುಟ್ಟಿನ ಗುಟ್ಟಿನ ಮನೆಯಲ್ಲಿ ದಿನದಿನವೂ ಸುರಿಯುವ ಉನ್ಮಾದದ ಚಂದ್ರಿಕೆಗೆ ಅರಳಿಕೊಳ್ಳುವ ದಳಸಹಸ್ರದ ಜೀವಕಮಲದ ಮಾಯಾಲೋಕ. ಕತ್ತಲೆ ಎಂದರೆ ಕೃಷ್ಣ ಪರಮಾತ್ಮನ ಮುಚ್ಚಿದ ಸೆರಗು. ಕತ್ತಲೆ ಎಂದರೆ ಕೃಷ್ಣ ಪರಮಾತ್ಮನ ಮುಚ್ಚಿದ ಸೆರಗು. ಸಿದ್ಧಾರ್ಥನಿಗೆ ತೆರೆದಿಟ್ಟ ಬಾಗಿಲು. ವಾಲ್ಮೀಕಿ ಏಕಾಗ್ರತೆಗೆ ಕಟ್ಟಿದ ಕಾವ್ಯದ ಹುತ್ತ. ಕ್ರಾಂತಿ ಗರ್ಭಗಳನ್ನು ಧರಿಸುವ ಹೊತ್ತು. ಜಗದೋದ್ಧಾರರ ಹೆಜ್ಜೆಯ ಸದ್ದು. ಕತ್ತಲೆ ಎಂದರೆ ನನಗೆ ಚಂದ್ರನನ್ನು ಕರೆತರುವ. ಕತ್ತಲೆ ಎಂದರೆ ನನಗೆ ಚಂದ್ರನನ್ನು ಕರೆದು ತರುವ. ತಾರೆಗಳು ಕುಣಿಯುತ್ತ ಬಳಿ ಬರುವ. ಶೂನ್ಯದಲ್ಲಿ ಸೃಷ್ಟಿ ಅಚ್ಚರಿ ಹೆರುವ. ಕತ್ತಲೆ ಕುದುರೆಯೋಟಕ್ಕೆ ತೆರೆದುಕೊಳ್ಳುವ ಕನಸುಗಳ ಬ್ರಹ್ಮಾಂಡ ಜಗತ್ತು. ಕನಸುಗಳ ಬ್ರಹ್ಮಾಂಡ ಜಗತ್ತು. ಧನ್ಯವಾದಗಳು. ವಿಷ್ಣು ನಾಯಕರು ಅಂದ ಕೂಡಲೇ ಅಂಕೋಲ ಅಂಬಾರ್ಕೊಡ್ಲು ಕಾವ್ಯ ಪ್ರೇಮಿಗಳ ಎದುರಿಗೆ ಬರುವಂಥ ದೃಶ್ಯಗಳು. ಕಳೆದ 40-45 ವರ್ಷಗಳಿಂದ ಶಿಕ್ಷಕನಾಗಿ, ಪ್ರಾಧ್ಯಾಪಕನಾಗಿ, ಪ್ರಕಾಶಕನಾಗಿ ವಿಷ್ಣು ನಾಯಕರು ದಿನಕರ ದೇಸಾಯಿಯವರ ಸಾಹಿತ್ಯವನ್ನು ಸಂಗ್ರಹ ಮಾಡಿ ಪ್ರಕಟ ಮಾಡಿ, ದೇಸಾಯಿಯವರ ಮಾರ್ಗ ಸಮಾಜವಾದಿ ಮಾರ್ಗ, ಆ ಮಾರ್ಗದಲ್ಲೇ ಮುನ್ನಡೆದಂಥ ಒಬ್ಬ ಪ್ರಜ್ಞಾಪೂರ್ವಕ ಕವಿ. ಅವರ ಬೆಳಕಿನ ಕರೆ, ಮುಚ್ಚಿದ ಬಾಗಿಲು, ನೋವು ಪ್ರೀತಿಯ ಪ್ರಶ್ನೆ, 108 ಕಿಟಕಿಗಳು, ಸಂಜೆ ಸೂರ್ಯ, ಆಲ ಮತ್ತು ಬಾಲ, ಆ ರತಿ ಈ ರೀತಿ, ಇವೆಲ್ಲ ಪ್ರಕಟವಾದಂಥ ಸಂಕಲನಗಳು. ಸಮಗ್ರ ಕೂಡ ಬಂದಿದೆ. ಉತ್ತರ ಕನ್ನಡ ಜಿಲ್ಲೆ, ಕರಾವಳಿ ತೀರ ಮತ್ತು ಮಲೆನಾಡು ಇವೆಲ್ಲವನ್ನು ಒಳಗೊಂಡಂಥ ಪ್ರದೇಶದಲ್ಲಿ ಕವಿಯಾಗಿರುವ ವಿಷ್ಣು ನಾಯಕರು ತಮ್ಮ ನೆಲೆ ಅಂಬಾರಕೊಡ್ಲು, ನನ್ನ ಅಂಬಾರಕೊಡ್ಲು ಕವಿತೆ ಮೂಲಕ ತಮ್ಮ ವಾಚನವನ್ನು ಮಾಡ್ತಾರೆ. ವಿಷ್ಣು ನಾಯಕ. ಸ್ನೇಹಿತರೆ, ಈ ಪ್ರಪಂಚವನ್ನು ನೋವು ಮತ್ತು ಪ್ರೀತಿ ಇವೆರಡು ಕಟ್ಟಿ ಹಾಕಿವೆ ಮತ್ತು ಮತ್ತೆ ಮತ್ತೆ ಎಚ್ಚರಿಸ್ತವೆ ಅಂತ ನಾನು ನಂಬಿದೆ. ನನ್ನ ಅಂಬಾರಕೊಡ್ಲು ಕವನ, ನನ್ನ ಅಂಬಾರಕೊಡ್ಲು ವಿಷ್ಣು ಅಂತಲೂ ಹೇಳ್ತಾರೆ. ಆ ಕವನಕ್ಕೆ ಹೋಗುವ ಮೊದಲು ನೋವು, ಪ್ರೀತಿ ಇವು ಈ ಜಗತ್ತಿನ ಭಾವಕೋಶವನ್ನು ಹೇಗೆ ಮುಟ್ಟಿ ನೋಡಬಲ್ಲವು ಅನ್ನೋದನ್ನು ಧ್ವನಿಸುವ ಅತ್ಯಂತ ಸರಳವಾದ ಒಂದು ಕವನ. ಅದರ ನಂತರ ನನ್ನ ಅಂಬಾರಕೊಡ್ಲು ಓದಿ ಪುಟ್ಟ 2 ಕವನ. ಜಗದಗಲ ತುಂಬಿರುವ ನೋವಿನಲ್ಲಿ ಪೆನ್ನದ್ದು, ಜಗದಗಲ ತುಂಬಿರುವ ನೋವಿನಲ್ಲಿ ಪೆನ್ನದ್ದು, ಅರಳುವುದು ಅಕ್ಷರವು ಕವನವಾಗಿ. ನೋವು ಸಾಯುವವರೆಗೆ ಕವನ ಸಾಯುವುದಿಲ್ಲ, ನಿಲ್ಲುವುದು ಸಾಂತ್ವನದ ಶಿಲುಬೆಯಾಗಿ.
ನೋವು ಸಾಯುವವರೆಗೆ ಕವನ ಸಾಯುವುದಿಲ್ಲ, ನಿಲ್ಲುವುದು ಸಾಂತ್ವನದ ಸಿಲುಬೆಯಾಗಿ. ಜಗದಗಲ ತುಂಬಿರುವ ಪ್ರೀತಿಯಲ್ಲಿ ಪೆನ್ನದ್ದು, ಜಗದಗಲ ತುಂಬಿರುವ ಪ್ರೀತಿಯಲ್ಲಿ ಪೆನ್ನದ್ದು, ಅರಳುವುದು ಅಕ್ಷರವು ಹೂವೇ ಆಗಿ. ಪ್ರೀತಿ ಸಾಯುವವರೆಗೆ ಕವನ ಸಾಯುವುದಿಲ್ಲ, ಪ್ರೀತಿ ಸಾಯುವವರೆಗೆ ಕವನ ಸಾಯುವುದಿಲ್ಲ, ಸಲ್ಲುವುದು ಮಾನವನ ಮಾನವಾಗಿ. ಇದರಲ್ಲಿ ನನ್ನ ಭಾಷಣವೂ ಇದೆ, ಇದು ನನ್ನ ಕವನವೂ ಅಂತ ನೀವು ಭಾವಿಸ್ಬೋದು. ನನ್ನ 73ರಲ್ಲಿ ನಾನು ಬರೆದ ಕವನ ನನ್ನ ಅಂಬಾರ ಕೊಡೋದು. ಡಾಕ್ಟರ್ ಹಾಮಾನಾಯಕರಿಗೆ, ಓಲಂಕಿಯವರಿಗೆ ಬಹಳ ಇಷ್ಟವಾಗಿ ಈ ಕವನದ ಮೇಲೆ ಬರೆದಿದ್ದು. ಅದಕ್ಕಾಗಿ ಎಲ್ಲರೂ ಆ ಕವನದ ಹೆಸರು ಹೇಳ್ತಾರೆ. ಅದನ್ನು ಓದಿ ಆಮೇಲೆ ಪುಟ್ಟ ಇನ್ನೆರಡು ಕವನ ಓದಿ ಮುಗಿಸ್ತೇನೆ. ನನ್ನ ಕವನಗಳಲ್ಲಿ ಸ್ವಲ್ಪ ದೇಶೀಯ ಶಬ್ದಗಳ ಭಾರ ಇರಬಹುದು ಅಂತ ಅಂದ್ಕೊಂಡು ಬೇರೆ ಕಡೆಯವರಿಗೆ ಅರ್ಥ ಆಗದಿರ ಕಡೆಗೆ. ಇಲ್ಲೇ ಬಾಳ ಮರದ ನೆರಳಲ್ಲಿ ನನ್ನೂರ ಅರಸುಗೌಡ, ಬುಧವಂತ, ಕೋಲಕಾರ ನ್ಯಾಯ ನೆಟ್ಟಿದ್ದರು, ಅನ್ನ ಕೊಟ್ಟಿದ್ದರು. ನನ್ನೂರಿನ ಗುಮ್ಮಟೆ ಪಾಂಗಿನ ಪರಾಕಿಗೆ ಹೆಬ್ಬಾವು ಹೆದರಿತ್ತು, ಹೊಳೆದಾಟಿ ನಡೆದಿತ್ತು. ಇಲ್ಲೇ ಬಾಳ ಮರದ ನೆರಳಲ್ಲಿ ನನ್ನೂರ ಅರಸುಗೌಡ, ಬುಧವಂತ, ಕೋಲಕಾರ ನ್ಯಾಯ ನೆಟ್ಟಿದ್ದರು, ಅನ್ನ ಕೊಟ್ಟಿದ್ದರು. ನನ್ನೂರಿನ ಗುಮ್ಮಟೆ ಪಾಂಗಿನ ಪರಾಕಿಗೆ ಹೆಬ್ಬಾವು ಹೆದರಿತ್ತು, ಹೊಳೆದಾಟಿ ನಡೆದಿತ್ತು. ನನ್ನೂರ ಸುಗ್ಗಿಯಲ್ಲಿ 300 ಪತ್ರಾವಳೆ, ಅನ್ನ, ಪಾಯಸ, ಕೋಳಿಯಾಸೆ, ಗರಂ ಮಸಾಲೆಯ ಚಿಪ್ಪೆ ಕಲ್ಲಿನ ಪಳದಿ. ನನ್ನೂರಿನ ತಣ್ಣೆ ಗಂಜಿಗೆ ಬೆಣ್ಣೆ ಹಂಗಿರಲಿಲ್ಲ, ಅಪ್ಪೆ ಮಿಡಿ ನೀರು, ಉಪ್ಪಿನಕಾಯಿ, ಬಡವರ ತಾಯಿ, ರಾಗಿ ಎಂಬಲಿ, ಹಳಗನಕ್ಕಿ ಅನ್ನ, ನನ್ನೂರಿನ ಮೊಸರನ್ನ. ನನ್ನೂರಿನ ಗದ್ದಿಗೆ ದೇವರ ಪೂಜೆಗೆಂದೊಮ್ಮೆ ಹೊಡಪೆಟ್ಟು ನಡೆದದ್ದುಂಟ. ನನ್ನೂರ ಗದ್ದಿಗೆ ದೇವರ ಪೂಜೆಗೆಂದೊಮ್ಮೆ ಹೊಡಪಟ್ಟು ನಡೆದದ್ದುಂಟಂತೆ. ಚಕ್ರಪಗಡಿಯ ಕುಟ್ನಗೌಡನ ಕರಾಮತ್ತಿನಿಂದ ಸುಮಾರು ಜನ ಸತ್ತು, ಗದ್ದುಗೆ ಗೆದ್ದವರ ವಂಶ ರೋಗಗ್ರಸ್ತ. ನನ್ನ ಅಂಬಾರ ಕೊಡಲಿಗೆ ಈಗ ಡಾಂಬರು ರಸ್ತೆ ಬಂದಿದೆ, ಬಾಳ ಮರದ ಕೂಟ ನಿಂತಿದೆ. ಸುಗ್ಗಿಯಲ್ಲಿ ತುರಾಯಿಗಳೇ ಕಮ್ಮಿಯಾಗಿ ಕರಡಿಗಳ ಕುಣಿತ ಹೆಚ್ಚಿದೆ, ಊರ ಜನವೂ ಮೆಚ್ಚಿ. ನನ್ನೂರ ಓಸಿಯಣ್ಣ ಹಳೆ ಮನೆ ಕೆಡವಿದ್ದಾನೆ, ಓಟಿನಲ್ಲಿ ಗೆದ್ದು ಪುಡಾರಿಯಾಗಿದ್ದಾನೆ. ನನ್ನೂರ ಗಂಡಸರು ಕಂತ್ರಾಟು ಹಿಡಿದಿದ್ದಾರೆ, ಗೆದ್ದವನ ಪಕ್ಷ ಸೇರಿ ರಾತ್ರಿ ಸಾಲೆ ನಡೆಸಿ. ನನ್ನೂರಿನಲ್ಲೀಗ ಗದ್ದಿಗೆ ದೇವರ ಪೂಜೆ ವರ್ಷಕ್ಕೊಬ್ಬರ ಕೈಗೆ ಸಾಗುತ್ತಿದೆ. ಹಳೆಯ ಚಿನ್ನ ಕಳುವಾಗಿದೆ ಎಂದು ನನ್ನೂರ ಹೊಸ ಪೂಜಾರಿ ಗಂಟೆ ಬಾರಿಸಿ ಹೇಳಿದ್ದಾರೆ. ಗುಮ್ಮಟೆ ಪಾಂಗು, ತಾರ್ಲೆ, ಪುಗಡಿ, ಚೋಳಿಚಿ ಹಬ್ಬದ ಉರುಪು ನಿಂತಿದೆ. ಕೋಳಿ ಅಂಕದ ಉಮೇದಿ ಹೆಚ್ಚಿದೆ. ಅಮ್ಮನವರ ಪ್ರಸಾದ ಕೇಳಿ ಅಂಕದ ಕೋಳಿ ಕೂಗುತ್ತವೆ, ಗೆದ್ದೇ ಗೆಲ್ಲುತ್ತವೆ. ನನ್ನೂರಿಗೆ ಸುಧಾರಣೆಯ ಅಮಲುಕ್ಕಿದೆ, ಹಾಲಕ್ಕೆಗಳ ಎದೆ ಮುಚ್ಚಿದೆ. ಕಿರಗಣಿ ಬಂದಿವೆ, ಕರಿಮಣಿ ಸೊರಗಿವೆ. ಹಳೆ ಪೈಕರ ಹೆಂಗಸರೆಲ್ಲ ಪೇಸನ್ನು ಕಲಿತಿದ್ದಾರೆ. ಹಬ್ಬದ ದಿನ ಹೆಂಡದ ಬಾಟ್ಲಿ ಹಲ್ಕಟ್ಟು ಬೈದಾಡುತ್ತವೆ. ನನ್ನೂರಿನ ಹರಿಜನರು ಹರಿಹರಿ ಜನರೇ ಆಗಿದ್ದಾರೆ. ಹರಿಯಪ್ಪಂದಿರ ಹಿಕಮತ್ತಿನ ಗಾಳಕ್ಕೆ ಹದವಾಗಿದ್ದಾರೆ. ಸರ್ಕಾರದ ಕೋಟ ಹೆಚ್ಚಿದ ಮೇಲೆ ಹರುಕು ಬಟ್ಟೆಗೆ ತೇಪೆ ಹಾಕುತ್ತಿದ್ದಾರೆ. ಈ ಗುಂಟಯ್ಯ ನನ್ನ ಅಂಬಾರ ಕೊಡಲು 100 ಕತೆಗಳ ಒಡಲು, 100 ವ್ಯಥೆಗಳ ಕಡಲು. ಹುಡುಗ ನೋಡುತ್ತಾನೆ ಹುಡುಗಿ, ಕಾಲುಗುರು, ಮಂಡೆ, ನಿತಂಬ, ಮುಖದ ಮೊಡವೆ, ಮೂಗು. ಒಪ್ಪಿಸಿಕೋ ಹರಿವಾಣದಲ್ಲಿಟ್ಟು ತಲೆ ತಗ್ಗಿಸಿ, ಬಿಗಿದು ಕಟ್ಟು ಮಾತುಗಳ ಹಿಡಿದು ಕೈಯಲ್ಲಿ ಸಿಹಿ ತಟ್ಟೆ. 1 ಅಲ್ಲ 2 3 ಆವರ್ತಿ ಒಳಗೆ ಹೊರಗೆ ಬೇಕಲ್ಲ ಖಾತ್ರಿ, ಕಾಲು ಸರಿ ಇದೆ ಎಂಬುದಕ್ಕೆ ಹೋಗಿ ಬಾ. ಎಳೆದುತಾ ಮುಗುಳು ನಗೆ, ಮೂಗಿಯಲ್ಲನ್ನಲಿಕೆ ಎಳೆದುತಾ ಮುಗುಳು ನಗೆ. ಬೇಕೊಂದು ಹಾಡು ಮತ್ತೆ ಬಾ, ಹೋಗಿ ಚಹಾ ಕಪ್ಪಿನೊಂದಿಗೆ ಮೆದುವಿರಲಿ ಹೆಜ್ಜೆಗಳು. ಹೀಗೆ ಬೆನ್ನ ಬಿಡದೆ ಬರುವೆನೆಂಬ ಭರವಸೆಯ ಕೂಸಾಗಿ. ಹುಡುಗ ಎದ್ದು ಹೋದನಲ್ಲೇ ಹುಡುಗಿ, ಕಳೆದು ಹೋದಂತೆ ನಿನ್ನೆ ಹದಿಹರೆಯ. ತಲೆ ಎತ್ತು, ಬೆನ್ನನಾದರೂ ನೋಡಿಕೋ ಬೇಗ. ಹೇಗಿದ್ದೀತು ಮುಖ, ಎಷ್ಟಕ್ಕೆ ತೂಕಬಹುದಿತ್ತಿ ಮಾಲು. ಓ, ಅದು ಅಲ್ಲವಲ್ಲ ನಿನ್ನ ಕೆಲಸ. ದಾವಣಿಯ ಕಣ್ಣಿಯಲ್ಲಿ ಬಿಗಿದ ಹೋರಿಯ ದರ ಕೇಳಿ ಬರುತ್ತಾನೆ ಬಿಡು ಅಪ್ಪ ಅವ್ವನ ಒತ್ತಾಯ ತಳಿಸಲಿಕ್ಕೆ.
ಕಳಚಿಟ್ಟು ಬಿಡುಮೆಲ್ಲ ಹುಡುಗಿ ಇವನ್ನೆಲ್ಲ ಬಂದರೂ ಬರಬಹುದು ನಾಳೆ ಮತ್ತೊಬ್ಬ, ಕೆಡದಿರಲಿ ನಿರಿಗೆ ನಡೆದಿರಲಿ ತಾಲೀಮು, ಕಿವಿಜುಮುಕಿ ನೆಕ್ಲೇಸು ಮತ್ತೆ ಕೃಷ್ಣನ ಹಾಡು ಹಾಗೆ ಕಾಪಿಟ್ಟು. ಹಾಡುತ್ತಲೇ ಇರಬೇಕು ನೀ ಹೆಣ್ಣಾಗಿ ಹಾಡುತ್ತಲೇ ಇರಬೇಕು ಹುಡುಗಿ ನೀ ಹೆಣ್ಣಾಗಿ ಹುಟ್ಟಿದಕ್ಕೆ, ಮಲಗಿ ಎದ್ದು ಗೋಡೆಗೆ ಕಿವಿ ಕೊಟ್ಟು ಕೇಳುವುದೊಂದೇ ಕರ್ತವ್ಯ, ಅಲ್ಲಲ್ಲ ಕರ್ಮ ನಿನಗೆ ನಿನ್ನೊಳಗೊಬ್ಬ ಗಂಡಸು ಹುಟ್ಟುವವರೆಗೆ. ಇವತ್ತು ಪ್ರಜಾರಾಜ್ಯೋತ್ಸವ ಕಳೆದ ಚುನಾವಣೆಯ ಸಂದರ್ಭದಲ್ಲಿ ಬರುತ್ತೆ. ತುಂಬಿದ ಮಾರ್ಕೆಟ್ನಲ್ಲಿ ನಿಂತು ಭಾರತ ಮಾತೆಯ ಸೀರೆ ಸೆಳೆದ ಒಂದು ದೃಶ್ಯ ಕಣ್ಣಿಗೆ ಬಂತು. ಚಂದಾಗಿದ್ದಳವಳು ಹೇಳಿ ಮಾಡಿಸಿದಂತೆ ತಂದು ನಿಲ್ಲಿಸಿದ್ದಾರೆ ಸಂತೆಯಲ್ಲಿ 50 ದಾಟಿರುವ ಮಾನವಂತೆ. ಗಲ್ಲ ಮುಟ್ಟಿದನೊಬ್ಬ ನನ್ನ ತಾಯಿ ಅನ್ನುತ್ತಾ, ತುಂಬಿಕೊಂಡರು ಕೆಲರು ಕಣ್ಣಿನಲ್ಲಿ ಭಯಭಕ್ತಿ ಒಡಬೆರೆತ ಮೌನದಲ್ಲಿ. ಹೆಂಡ ಎರಚಿದನೊಬ್ಬ ಮಾನಗೇಡಿ ಹುಂಬ, ನಡೆದಿದ್ದ ಇನ್ನೊಬ್ಬ ತುರುಬ ನೆಳೆದು, ಮುಡಿಯ ಜಗ್ಗುವ ಕೈಗೆ ಹಿಡಿದು ಕೇಳುವರಿಲ್ಲ, ಗುಂಡಿ ಬಿಚ್ಚಿದ ನೀಚ ನಗುತ್ತಲಿದ್ದ, ಸಂತೆಯೋ ಅಮಲೇರಿ ಕುಣಿಯುತ್ತಿತ್ತು. ಲಜ್ಜೆ ಮೀರಿದ ಲುಚ್ಚ ದಂಡೊಂದು ಸೆರೆಗೆಳೆದು ಬಟ್ಟೆ ಬಿಚ್ಚಿತು. ತಾಯಿ ಗಂಡರಿವರು ಅನತಿ ದೂರದಿ ನಿಂತು ಕೋತಿ ಪಡೆ ನಗುತ್ತಿತ್ತು. ಬೆತ್ತಲಾಗಲಿಕ್ಕಿತ್ತು ಒಂದೇ ಸುತ್ತು. ದಿಗಿಲಾದ ಕವಿ ಅಂದ ಕೆನ್ನೀರೆ ಕಣ್ಣಿಂದ, ತಾಯಿಯ ಕಣ್ಣಿಂದ ಕೆನ್ನೀರೆ. ಕೂಗಬಾರದೆ ತಾಯಿ ಕೃಷ್ಣ ಎಂದು ಕೂಗಬಾರದೆ ತಾಯಿ. ತಾಯಿ ಅಂದಳು ಮೆಲ್ಲ, ಇಲ್ಲ ಕೂಗುವುದಿಲ್ಲ. ತಾಯಿ ಅಂದಳು ಮೆಲ್ಲ, ಇಲ್ಲ ಕೂಗುವುದಿಲ್ಲ. ನೊಂದು ಕೇಳಿದ ಕವಿಯು, ಯಾಕೆ ತಾಯಿ ಸೀರೆ ಕೊಡುವವ ನಿಹನೆ ಈ ಭೂಮಿಯೊಳಗೆ? ಎಲ್ಲರೂ ತೊಟ್ಟವರೇ ಕೃಷ್ಣ ಸೀರೆ. ಕೊನೆಯದಾಗಿ ಒಂದು ಪುಟ್ಟ ಕವನ. ನಾನು ಸತ್ತಾಗ ನನ್ನ ಹೆಂಡತಿ ಏನು ಮಾಡಬೇಕಂತ ಬರೆದಿಟ್ಟ ಉಯಿಲಿನ ರೂಪ. ಸುದ್ದಿಯ ಬೆನ್ನೇರಿ ಬರುತ್ತವೆ ಗೆಳತಿ ಹಿಂಡು ಹದ್ದುಗಳು, ಎರಗುತ್ತವೆ ನಿನ್ನ ಸಿರಿಮುಡಿಯ ಮೇಲೆ, ಜರಿಯುತ್ತವೆ ಹಸಿರು ಬಳೆಗಳನ್ನು ಒತ್ತಿ, ಹಿಚುಕುತ್ತವೆ ಕುತ್ತಿಗೆಯೇ ಕೈ ಇಟ್ಟು, ಕಸಿಯುತ್ತವೆ ಮಂಗಳಮಣಿ, ಸಖತ್ತಾಗಿ ನೆಕ್ಕಿ ನಾಪತ್ತೆ ಮಾಡುತ್ತವೆ ಹಣೆ ಮುತ್ತಿನ ತಿಲಕ. ಸುದ್ದಿಯ ಬೆನ್ನೇರಿ ಬರುತ್ತವೆ ಗೆಳತಿ ಹಿಂಡು ಹದ್ದುಗಳು, ಅಳುತ್ತವೆ ಗೆಳತಿ ನಿನ್ನ ದುರ್ದೈವಕ್ಕೆ, ಹಿಂದೆ ಮಾಡಿದ ನಿನ್ನ ಪಾಪ ಕರ್ಮಕ್ಕೆ. ಕಿತ್ತು ಬಿಸಾಕುತ್ತ ಕಾಲ್ಬಳೆ ತೋಳ್ಬಳೆಗಳನ್ನೆಲ್ಲ ಗುಣಿಸಿ ಗೆರೆ ಎಳೆದು ಕೊಡುತ್ತವೆ ತಾಕೀತು ಮುಂದೆ ಬದುಕುವ ರೀತಿ ರಿವಾಜುಗಳಿಗೆಲ್ಲ. ತೋರಿಸುತ್ತವೆ ಗೆಳತಿ ನಿನಗೆಂದೇ ಹೇಳಿ ಮಾಡಿಸಿದ ಮೂಲೆ ಸೈಜಿನ ಮಣಿಯೊಂದನ್ನು. ತೋರಿಸುತ್ತವೆ ಗೆಳತಿ ನಿನಗೆಂದೇ ಹೇಳಿ ಮಾಡಿಸಿದ ಮೂಲೆ ಸೈಜಿನ ಮಣೆಯೊಂದನ್ನು, ಕುಳಿತಿರಲು ಕೊನೆ ತನಕ ಜಡಿಯುತ್ತ ಒಳಚಿಲಕ. ಕೊಚ್ಚಿ ಹೋಗದಿರು ಗಂಡಾಗು ನನ್ನವಳೆ, ಕಚ್ಚಿ ರಕ್ತವ ಹೀರು ಮುಟ್ಟಗೊಡದಿರು ಮಣಿಯ. ಪ್ರೀತಿ ಸರ್ವವ ಸುರಿದು ಕಟ್ಟಿದ್ದು ಈ ಜೀವ, ಮುಟ್ಟಗೊಡೆದಿರು ತುರುಬ, ತುಂಬಿರಲಿ ಕಂಕಣವು, ಒದ್ದು ಬಿಡು ಹದ್ದುಗಳ, ನಗುತ್ತಿರಲಿ ಹಣೆ ತಿರುಗ. ವಿಷ್ಣು ನಾಯಕರಿಗೆ ಧನ್ಯವಾದಗಳು. BR ಲಕ್ಷ್ಮಣರಾವ್ 42 ವರ್ಷಗಳ ಹಿಂದೆ ಅವರು ಬರೆದ ಗೋಪಿ ಮತ್ತು ಗಾಂಡಲಿನ ಫೋಟೋಗ್ರಾಫರ್ ಕವನಗಳು ಇವತ್ತಿಗೂ ಓದಿದಾಗ ಕೂಡ ನಾವು ಅವರ ಹಾಗೆ ಚಿರ ಯುವಕರಾಗಿ ಅನುಭವವನ್ನು ಪಡಿಬೋದು. BR ಲಕ್ಷ್ಮಣರಾವ್ ಹನಿಗವನಗಳಿಗೂ ಕೂಡ ಬಹಳ ಪ್ರಸಿದ್ಧರಿದ್ದಾರೆ. 20ನೇ ಶತಮಾನದ ಮಹಾಕಾವ್ಯ ಗೋಕಾಕರದು ಭಾರತ ಸಿಂಧು ರಶ್ಮಿ, ಲಕ್ಷ್ಮಣರಾಯರದು ಭಾರತ ಬಿಂದು ರಶ್ಮಿ. ಹನಿಗವನಗಳಲ್ಲಿ ಕೂಡ ಅವರ ಚಾತುರ್ಯ ನಾವು ಕಾಣ್ತೀವಿ. ಲಕ್ಷ್ಮಣರಾಯರು ಭಾವಗೀತಕಾರರು ಕೂಡ ಹೌದು. ಕೆಲವು ಹನಿಗವನಗಳು, ಒಂದು ಹಳೆಯ ಕವನ ಮತ್ತು ಇತ್ತೀಚಿನ ಒಂದು ಭಾವಗೀತೆ, ಅದನ್ನು ಅವರು ಹಾಡಿ ತೋರಿಸ್ಬೇಕಂತ ಹೇಳ್ಕೊಳ್ತೀನಿ. BR ಲಕ್ಷ್ಮಣರಾವ್ ಭಾಳ ಗಂಭೀರವಾದ ಕವಿತೆ ಓದಬೇಕು ಅಂತಿದೆ. ಆದರೆ ಹನಿಗವಿತೆಗಳನ್ನು, ಭಾವಗೀತೆಗಳನ್ನು ಅಂತ ಶ್ಯಾಮಚಂದ್ರ ಗುರುಜಿಯವರು ಅಪ್ಪಣೆ ಕೊಡ್ತಿದ್ದಾರೆ. ಮೊದಲಿಗೆ ಒಂದು ಹನಿಗವಿತೆ ಹೇಳ್ಬಿಡ್ತಿದ್ದಾರೆ. ನನ್ನ ಮನೆಯಲ್ಲಿ ಕಾಮಧೇನುವಿಲ್ಲ, ಕಲ್ಪವೃಕ್ಷವಿಲ್ಲ, ರಂಬೆ ಊರ್ವಶಿಯರಿಲ್ಲ. ನನ್ನ ಮನೆಯಲ್ಲಿ ಕಾಮಧೇನುವಿಲ್ಲ, ಕಲ್ಪವೃಕ್ಷವಿಲ್ಲ, ರಂಬೆ ಊರ್ವಶಿಯರಿಲ್ಲ. ಕೆಣಕಿ ಕಾಡುವ ಶತ್ರುವಿಲ್ಲ, ಅಂತರಂಗದ ಮಿತ್ರನಿಲ್ಲ. ದೆವ್ವವಿಲ್ಲ, ದೇವಿ ಇಲ್ಲ, ಕ್ರೀಡೆ ಇಲ್ಲ, ಪೀಡೆ ಇಲ್ಲ ಎಂದೆಲ್ಲ ನನಗನ್ನಿಸಿಯೇ ಇಲ್ಲ. ನನಗೆ ಹೆಂಡತಿ ಇದ್ದಾಳೆ ಅಂತ ಹೇಳಲೇಬೇಕಾಗಿ.
ಇದಕ್ಕೆ ಡುಂಡಿರಾಜರ ಉತ್ತರನೂ ಹೇಳಲೇಬೇಕು ನಾವು. ಯಾಕಂದರೆ ಅವನು ನನ್ನ ಮನೆಯಲ್ಲಿ ತೊಗೊಂಡು ಪದ್ಯ ಬರ್ತದೆ. ನನ್ನ ಮನೆಯಲ್ಲಿ ಗ್ರೈಂಡರ್ ಇಲ್ಲ, ಮಿಕ್ಸರ್ ಇಲ್ಲ, ವಾಷಿಂಗ್ ಮೆಷೀನ್ ಇಲ್ಲ. ನನ್ನ ಮನೆಯಲ್ಲಿ ಗ್ರೈಂಡರ್ ಇಲ್ಲ, ಮಿಕ್ಸರ್ ಇಲ್ಲ, ವಾಷಿಂಗ್ ಮೆಷೀನ್ ಇಲ್ಲ ಎಂದೆಲ್ಲ ನನ್ನಾಕೆ ಗೊಣಗುವುದೇ ಇಲ್ಲ, ನಾನಿದ್ದೇನಲ್ಲ. ನನ್ನ ಮೊದಲ ಕವನ ಸಂಕಲನದ ಫೋಟೋಗ್ರಾಫರ್ ಕವಿತೆಯನ್ನು ಮತ್ತೊಮ್ಮೆ ನೆನಪಿಸ್ಕೊಳ್ತಾ ಇದ್ದೀನಿ. ಆ ಫೋಟೋಗ್ರಾಫರ್ಗೂ ಇಂದಿನ ಫೋಟೋಗ್ರಾಫರ್ಗೂ ಎಷ್ಟೊಂದು ವ್ಯತ್ಯಾಸ ಇದೆ, ಅದು ಸ್ಪಷ್ಟವಾಗಿ ನಿಮಗೆ ಗೊತ್ತಾಗುತ್ತೆ. ಆವಾಗ ಅಟ್ಲೀಸ್ಟ್ ನೆಗೆಟಿವ್ಗಳು ಇರ್ತಾಯಿತ್ತು, ಈಗ ನೆಗೆಟಿವ್ ಇಲ್ಲ, ಬರೀ ಪಾಸಿಟಿವ್, ಮತ್ತು ಅದನ್ನು ಯಾವ ಬೇಕಾದ್ರೂ ಡಿಲೀಟ್ ಮಾಡ್ಬೋದು. ಇದು ಆ ಕಾಲದ ಫೋಟೋಗ್ರಾಫ್, ಸುಮಾರು 40 ವರ್ಷದ ಹಿಂದಿನ ಫೋಟೋಗ್ರಾಫ್. ಮದುವೆಯ ಫೋಟೋ ತೆಗೆಯಲು ಹೋಗುತ್ತೇನೆ, ದುಡ್ಡಿಗಾಗಿ, ಖುಷಿಗಾಗಿ. ಮದುವೆ ಮನೆಯ ಗದ್ದಲ, ಸಂಭ್ರಮ, ಸಡಗರ, ಸೀರೆ ಸರಬರ, ಡೋಲು ಢಮಢಮ, ತಿಂಡಿ ಕಾಫಿ ಸರಬರಾಯಿ. ನನ್ನನ್ನು ತಿಂಡಿ ಕಾಫಿಗೆ ಯಾರೂ ಕರೆಯುವುದಿಲ್ಲ. ಒಂದು ಮೂಲೆಯ ಖಾಲಿ ಕುರ್ಚಿಯಲ್ಲಿ ಕೂಡುತ್ತೇನೆ ನೋಡುತ್ತಾ. ಬಾಗು ಮುದುಕರ ಒಣ ಹರಟೆ, ಮೊಲೆತ ಯುವತಿಯರ ಚಿಲಿಪಿಲಿ ಧಿಮಾಕು, ಗಂಡಸರ ಆತಂಕ. ಕಾಶಿ ಯಾತ್ರೆ, ಜೀರಿಗೆ ಬೆಲ್ಲ, ಧಾರೆ, ಮಾಂಗಲ್ಯ ಧಾರಣೆ ಇತ್ಯಾದಿ ಮುಗಿಯುವ ಹೊತ್ತಿಗೆ ಹಲವು ಲಲನಾಮಣಿಯರ ವದನಾರವಿಂದಗಳು, ನೋಟ, ನಗೆ, ನಾಟಕಗಳು, ನಾಮಧೇಯಗಳು ಪರಿಚಿತವಾಗುತ್ತವೆ. ನನ್ನ ಸೈಡ್ ವಿಸ್ಕರ್ಸ್, ಗಾಗಲ್ಸ್, ರೇಷ್ಮೆ ಜುಬ್ಬ, ಬಿಗಿ ಪ್ಯಾಂಟ್ಸ್, ಮನುಚು ಶೂಸ್, ಟೋನಿ ಕಟ್ಟಿಸ್ ನಗೆ ಹಲವು ತರುಣಿಯರ ಕುತೂಹಲ ಮೆಚ್ಚುಗೆಗೆ, ತರುಣರ ಗುಮಾನಿ ಊರಿಗೆ ಗುರಿಯಾಗುತ್ತದೆ. ತಲೆ ಎತ್ತಿದರೆ ಮಹಡಿ ಕಟ್ಟೆಗೆ ಬೆನ್ನೊರಗಿ, ಮೈ ಮರೆತು ಕಾಲೆತ್ತಿದ ಯುವತಿಯ ಬೆತ್ತಲೆ ಬಿಳಿ ಮೀನಖಂಡದವರೆಗೆ ಏರಿ ಎಲ್ಲೋ ಝಲ್ಲೆನಿಸಿ ನಿಲ್ಲುತ್ತದೆ ನನ್ನ ಕ್ಯಾಮರಾ ಕಣ್ಣು. ಊಟಕ್ಕೆ ಕರೆದಾಗ ಸಭ್ಯತೆಗೆ ಒಲ್ಲೆನೆನ್ನುತ್ತೇವೆ. ಸಂಜೆ ಆರತಕ್ಷತೆ ದೊಂಬಿಯಲ್ಲಿ, ಗಾನಕೂಟದ ಕೋಲಾಹಲದಲ್ಲಿ ಸುತ್ತ ನೆರೆಯುತ್ತಾರೆ, ಲಲ್ಲೆಗರಿಯುತ್ತಾರೆ, ಬಯಕೆ ಉರಿಯುತ್ತಾರೆ, ಬೆಡಗು ಮೆರೆಯುತ್ತಾರೆ. ಪರಿಚಯದ ಸಿಹಿ ನಕ್ಕು, ಹುಡಿ ನೋಟದ ಹುಡಿ ಹಾರಿಸಿ ಜೀವನ ಸಾರ್ಥಕವೆನಿಸುತ್ತಾರೆ ರೂಪಸಿ ರಜಸ್ವಲಿಯ. ಅವರ ಅಂಚು ಅಂಚಿಗೂ ಮಿಂಚು ಹಾರಿಸಿ ಅವರ ರೂಪ ಹೀರುತ್ತೇನೆ ಕ್ಯಾಮರಾದೊಳಗೆ. ರಾತ್ರಿ ನಿದ್ರೆಗೆ ಮುಂಚೆ ಅವರೆಲ್ಲರ ಚೆಹರೆಗಳನ್ನು ಒಂದೊಂದಾಗಿ ಮೆಲುಕಾಡಿಸಿ ರಾಧಾ, ಪದ್ಮ, ಪಂಕಜ, ಮಾಲಾ, ವಿಶಾಲ, ಸುನೀತಾ ಕನಸ ಕರೆಯುತ್ತೇನೆ ವ್ಯರ್ಥ ವ್ಯರ್ಥ. ಕೊನೆಗೆ ಮಾರನೇ ಸಂಜೆ ಅವರವರ ಫೋಟೋಗಳನ್ನು ಅವರವರಿಗೆ ಒಪ್ಪಿಸಿ ಮೆಚ್ಚುಗೆಯ ಕಣ್ಣಾಡಿ ಪರಸ್ಪರ ಬಿಕ್ಕಿ ನಕ್ಕು ಅವರವರ ಊರುಗಳಿಗೆ ಅವರೆಲ್ಲ ಹೊರಟು ಬಿಟ್ಟ ಮೇಲೆ ನನ್ನ ಬಳಿ ಉಳಿಯುವುದು ಅವರೆಲ್ಲರ ಮಾಸುವ ನೆನಪು, ನೆಗೆಟಿವ್ಗಳು. ಆದರೂ ಈ ಚೆಲುವ ಅದೇಕೋ ಕಾಣೆ ನನ್ನೇ ಪ್ರೀತಿಸಿ ತಂದೆ ತಾಯಿ ಎಲ್ಲರನ್ನೂ ವಿರೋಧಿಸಿ ಮದುವೆಯಾದನಲ್ಲ, ಏನೇ ಅದ್ಭುತ. ನೆರೆಮನೆಯಲ್ಲಿದೆ ಒಂದು ಹೆಂಗಸು, ನೆರೆಮನೆಯಲ್ಲಿದೆ ಒಂದು ಹೆಂಗಸು, ಮಾತು ಮಾತಿಗೂ ಹಂಗಿಸು ಭಂಗಿಸು. ಇದೇ ಜಗಳ ಗಂಟಿ ನನಗೆ ಬಂದಾಗ ಹೆರಿಗೆಯ ಬೇನೆ, ಅಕ್ಕನಂತೆ ಆಸ್ಪತ್ರೆಗೆ ತಾನೇ ಓಡಾಡಿದಳಲ್ಲ, ಏರಿ ಅದ್ಭುತ. ಉಳಿದೀತು ಎಷ್ಟು ದಿನ ಪ್ರಾಯದ ಕಾವು, ಉಳಿದೀತು ಎಷ್ಟು ದಿನ ಪ್ರಾಯದ ಕಾವು, ಎಲ್ಲರಂತೀಗ ಗಂಡ ಹೆಂಡತಿ ನಾವು. ಇದ್ದದ್ದೇ ತಾಪತ್ರಯ, ಆದರೆ ಇಂದಿಗೂ ನನ್ನ ಮುಡಿಯಲ್ಲಿ ಮಲ್ಲಿಗೆ, ಗಂಡನ ದಣಿದ ಮುಖದಲ್ಲಿ ಮುಗುಳ್ನಗೆ ಉಳಿದೇ ಇವೆಯಲ್ಲ, ಏನೇ ಅದ್ಭುತ. ಈ ನಗರವೋ ಒಂದು ಚಕ್ರವ್ಯೂಹ, ಈ ನಗರವೋ ಒಂದು ಚಕ್ರವ್ಯೂಹ. ಯಾವ ಕ್ಷಣ ಹೇಗೋ ಭೀತಿ ಸಂದೇಹ. ಆದರೂ ಈವರೆಗೆ ಪ್ರತಿ ಸಂಜೆ ಗಂಡ ಫ್ಯಾಕ್ಟರಿಯಿಂದ, ಮಕ್ಕಳು ಸುರಕ್ಷಿತ ಶಾಲೆಗಳಿಂದ ಹಿಂತಿರುಗುತ್ತಿರುವರಲ್ಲ, ಏನೇ ಅದ್ಭುತವೇ. ಸಿಕ್ಕಿಬಿದ್ದೆ ಒಮ್ಮೆ ಧೋಧೋ ಮಳೆಗೆ, ಸಿಕ್ಕಿಬಿದ್ದೆ ಒಮ್ಮೆ ಧೋಧೋ ಮಳೆಗೆ, ರಾತ್ರಿ ಒಬ್ಬಂಟಿ ಹೇಗೆ ತಲುಪುವುದು ಮನೆಗೆ. ಎದೆ ಢವಗುಟ್ಟಿದರೂ ಆಟೋ ಹಿಡಿದೆ ಧಡೂತಿ ಚಾಲಕ, ಸುಳ್ಳಾಗಿಸಿ ನನ್ನೆಲ್ಲ ತಳ್ಳಂಕ ಮನೆ ಮುಟ್ಟಿಸಿದನಲ್ಲ, ಏನೇ ಅದ್ಭುತ. ಮೊನ್ನೆ ಬಿರುಗಾಳಿ ಅದೆಂಥ ಜೋರು, ಮೊನ್ನೆ ಬಿರುಗಾಳಿ ಅದೆಂಥ ಜೋರು, ಉರುಳಿತಲ್ಲ ಹೆಮ್ಮರ 10, ಆದರೂ ಜಗ್ಗದೆ
ಈ ಪುಟ್ಟ ಮನೆಯ ತಗಡಿನ ಸೂರು, ಈ ಪುಟ್ಟ ಮನೆಯ ತಗಡಿನ ಸೂರು, ಬಟಾಬಯಲಲ್ಲಿ ದೇವರ ತೇರು ನಿಂತೇ ಇವೆಯಲ್ಲ, ಏನೇ ಅದ್ಭುತವೇ ಗೆಳತಿ ಯಥಾರ್ಥದ. ಇನ್ನೊಂದು ಚಿಕ್ಕ ಪದ್ಯ, ಸ್ಥಿತಿ, ಇಂದಿನ ಸ್ಥಿತಿಗೆ ಒಂದು ರೂಪಕ. ಹಾರಿ ಬಂತೊಂದು ಪಾರಿವಾಳ ನೇರ ನನ್ನ ಬಳಿಗೆ, ಹಾರಿ ಬಂತೊಂದು ಪಾರಿವಾಳ ನೇರ ನನ್ನ ಬಳಿಗೆ, ಅಚ್ಚ ಬಿಳಿ ಬಣ್ಣ, ಕೆಂಪು ಮಣಿ ಕಣ್ಣು, ಹವಳದ ಪಾದಗಳು, ರೆಕ್ಕೆಯ ಪಟಪಟ ಬಡಿಯುತ್ತಾ ಹೀಗೆ ಚೀರಿಟ್ಟಿತು, ಬೆನ್ನಟ್ಟಿದೆ ಕಿರಾತ ಗಿಡುಗ, ತಮ್ಮಯ್ಯ ರಕ್ಷಿಸು. ಎದೆಯ ಕದ ತೆರೆದೆ, ಎದೆಯ ಕರ ತೆರೆದೆ, ಬಾ ಬೇಗ ಒಳಗೆ ಬಚ್ಚಿಟ್ಟುಕೋ. ಗಕ್ಕನೆ ಒಳಹೊಕ್ಕಿತು ಪಾರಿವಾಳ, ದಡಾರನೆ ಕದ ಮುಚ್ಚಿ ಅಗಳಿಯ ಜಡಿಯಿತು ಒಳಗಿಂದ. ಇಬ್ಬರಿಗೂ ನೆಮ್ಮದಿ, ನೆಮ್ಮದಿ ಎಂದನೆ, ನೆಮ್ಮದಿ ಎಂದನೆ ಅಂದಿನಿಂದ ಇಗೋ ಹೀಗಿದೆ ನನ್ನ ಸ್ಥಿತಿ. ಮನೆಯಿಂದ ಹೊರಗೆ ನಾನು ಅಡಿ ಇಟ್ಟರೆ ಧವಗುಟ್ಟುತ್ತದೆ ಎದೆ, ಮನೆಯಿಂದ ಹೊರಗೆ ನಾನು ಅಡಿ ಇಟ್ಟರೆ ಧವಗುಟ್ಟುತ್ತದೆ ಎದೆ. ಎದೆಯೋ ಹಾಳು ಪಾರಿವಾಳು ಒಂದೂ ತಿಳಿಯದಿದೆ. ಕೊನೆಯದಾಗಿ ಒಂದು ಭಾವಗೀತೆಯನ್ನು. ದೇವರೇ ಅಗಾಧ ನಿನ್ನ ಕರುಣೆಯ ಕಡಲು, ನನಗೆ ಸಾಧ್ಯವೇ ಅದರ ಆಳವಳೆಯಲು. ದೇವರೇ ಅಗಾಧ ನಿನ್ನ ಕರುಣೆಯ ಕಡಲು, ನನಗೆ ಸಾಧ್ಯವೇ ಅದರ ಆಳವಳೆಯಲು. ತೋಳಕ್ಕೊಂದು ಕುರಿಯ ಕೊಟ್ಟೆ, ಸಿಂಹಕ್ಕೆಂದು ಜಿಂಕೆ ಇಟ್ಟೆ, ನರನಿಗೆ ನರನನ್ನೇ ಬಿಟ್ಟೆ ಬೇಟೆಯಾಡಲು, ನರನಿಗೆ ನರನನ್ನೇ ಬಿಟ್ಟೆ ಬೇಟೆಯಾಡಲು. ತೋಳಕ್ಕೊಂದು ಕುರಿಯ ಕೊಟ್ಟೆ, ಸಿಂಹಕ್ಕೆಂದು ಜಿಂಕೆ ಇಟ್ಟೆ, ನರನಿಗೆ ನರನನ್ನೇ ಬಿಟ್ಟೆ ಬೇಟೆಯಾಡಲು, ನರನಿಗೆ ನರನನ್ನೇ ಬಿಟ್ಟೆ ಬೇಟೆಯಾಡಲು. ತುಳಿತಕ್ಕೆ ನೀ ತಿಮಿರು ಕೊಟ್ಟೆ, ದುಡಿತಕ್ಕೆ ಬರೀ ಬೆಮರು ಕೊಟ್ಟೆ, ಕವಿಗೆ ನುಡಿಯ ಡಮರು ಕೊಟ್ಟೆ ಬಡಿದು ದಣಿಯಲು, ಕವಿಗೆ ನುಡಿಯ ಢಮರು ಕೊಟ್ಟೆ ಬಡಿದು ದಣಿಯಲು. ದೇವರೇ ಅಗಾಧ ನಿನ್ನ ಕರುಣೆಯ ಕಡಲು, ನನಗೆ ಸಾಧ್ಯವೇ ಅದರ ಆಳವಳೆಯಲು. ನರನಿಗೆಂದೆ ನಗೆಯ ಕೊಟ್ಟೆ, ನಗೆಯೊಳು ಹಲ ಬಗೆಯ ನಿಟ್ಟೆ, 100 ನೋವ ಬಿಟ್ಟೆ ಒಂದು ನಗೆಯ ಕಾಡಲು, 100 ನೋವ ಬಿಟ್ಟೆ ಒಂದು ನಗೆಯ ಕಾಡಲು. ಏರಲೊಂದು ಏಣಿ ಕೊಟ್ಟೆ, ಕಚ್ಚಲೆಂದು ಹಾವನಿಟ್ಟೆ, ನೆರಳಿನಂತೆ ಸಾವ ಬಿಟ್ಟೆ ಹೊಂಚಿ ಕೆಡವಲು, ನೆರಳಿನಂತೆ ಸಾವ ಬಿಟ್ಟೆ ಹೊಂಚಿ ಕೆಡವಲು. ದೇವರೇ ಅಗಾಧ ನಿನ್ನ ಕರುಣೆಯ ಕಡಲು, ನನಗೆ ಸಾಧ್ಯವೇ ಅದರ ಆಳವಳೆಯಲು. ತಾಮಸಕ್ಕೆ ಬಲವ ಕೊಟ್ಟೆ, ರಾಜಸಕ್ಕೆ ಫಲವ ಕೊಟ್ಟೆ, ಸತ್ವಕ್ಕೆ ಷಂಡತ್ವ ಕೊಟ್ಟೆ ತತ್ವಗುಣಗಲು, ಸತ್ವಕ್ಕೆ ಷಂಡತ್ವ ಕೊಟ್ಟೆ ತತ್ವಗುಣಗಲು. ತಾಮಸಕ್ಕೆ ಬಲವ ಕೊಟ್ಟೆ, ರಾಜಸಕ್ಕೆ ಫಲವ ಕೊಟ್ಟೆ, ಸತ್ವಕ್ಕೆ ಷಂಡತ್ವ ಕೊಟ್ಟೆ ತತ್ವಗುಣಗಲು, ಸತ್ವಕ್ಕೆ ಷಂಡತ್ವ ಕೊಟ್ಟೆ ತತ್ವಗುಣಗಲು. ಕೈಯ ಕೊಟ್ಟೆ ಕೆಡವಲೆಂದು, ಕಾಲು ಕೊಟ್ಟೆ ಎಡವಲೆಂದು, ಬುದ್ಧಿ ಕೊಟ್ಟೆ ನಿನ್ನನ್ನೇ ಅಲ್ಲಗಳೆಯಲು, ಬುದ್ಧಿ ಕೊಟ್ಟೆ ನಿನ್ನನ್ನೇ ಅಲ್ಲಗಳೆಯಲು. ದೇವರೇ ಅಗಾಧ ನಿನ್ನ ಕರುಣೆಯ ಕಡಲು, ನನಗೆ ಸಾಧ್ಯವೇ ಅದರ ಆಳವಳೆಯಲು, ನನಗೆ ಸಾಧ್ಯವೇ ಅದರ ಆಳವಳೆಯಲು. ಲಕ್ಷ್ಮಣ್ ರಾಯರಿಗೆ ನಮಸ್ಕಾರ. ಈಗ ಎಚ್.ಎಸ್. ವೆಂಕಟೇಶ್ ಮೂರ್ತಿಯವರು ತಮ್ಮ ಕವಿತೆಗಳನ್ನು ನಮ್ಮೆದುರಿಗೆ ಪ್ರಸ್ತುತಪಡಿಸ್ತಾರೆ. ವೆಂಕಟೇಶ್ ಮೂರ್ತಿಯವರ ಪರಿವೃತ್ತದಿಂದ ಆರಂಭವಾಗಿ ಬಾಗಿಲು ಬಡಿವ ಜನ, ಮೋಕ್ತ, ಸಿಂದಾಬಾದ್ನ ಆತ್ಮಕತೆ, ಕ್ರಿಯಾಪರ್ವ, ಸೌಗಂಧಿಕ, ಇಂದುಮುಖಿ, ಹರಿಗೋಲು, ಎಲೆಗಳು 100, ಅಗ್ನಿಸ್ತಂಭ, ಅಮೆರಿಕದಲ್ಲಿ ಬಿಲ್ಲು ಹಬ್ಬ, ವಿಮುಕ್ತಿ, ಭೂಮಿಯು ಒಂದು ಆಕಾಶ, ಇತ್ತೀಚೆಗೆ ವೈದೇಹಿ, 15ಕ್ಕೂ ಮಿಕ್ಕಿ ಕವನ ಸಂಕಲನಗಳನ್ನು ಪ್ರಕಟ ಮಾಡಿದ ವೆಂಕಟೇಶ್ ಮೂರ್ತಿಯವರು ನವ್ಯೋತ್ತರ ಸಂದರ್ಭವನ್ನು ಇವತ್ತಿನವರೆಗೂ ಕಳೆದು ಬಂದಂಥ ಕವಿತೆಯ ಮಾರ್ಗವನ್ನು ಭಾಳ ಸೊಗಸಾಗಿ, ಸಹೃದಯರಾಗಿ, ಅಭ್ಯಾಸಿಯಾಗಿ ದಾಟಿ ಬಂದು ಕವಿತೆ ಬರೆಯುವಂಥ ಕವಿ ಎಚ್.ಎಸ್. ವೆಂಕಟೇಶ್ ಮೂರ್ತಿಯವರು. ನಮಸ್ಕಾರ. ಕವಿತೆ ಓದುವುದು ಒಂದು ಅನುಭವ, ಹಾಗೆ ಕವಿತೆಯನ್ನು ಕೇಳೋದು ಕೂಡ ಒಂದು ಅನುಭವ. ಇತ್ತೀಚೆಗೆ ಕವಿಗಳ ಆಕ್ಷೇಪಣೆ ಏನಂದರೆ
ನಾವೇನೋ ಪದ್ಯ ಬರಿತೀವಿ, ಆದರೆ ಓದೋರೇ ಇಲ್ಲ. ಗಿರಡಿಯವರು ಫೋನ್ ಮಾಡಿ ಕವಿಗೋಷ್ಠಿ ಬನ್ನಿ ಅಂತಂದು ಏನು ಮಾಡಬೇಕು ಅಂತ, ನಿಮ್ಮ ಕವಿತೆ ನೀವು ಓದಿ. ಬಹಳ ಅರ್ಥಗರ್ಭಿತವಾದ ಮಾತಾಗಿತ್ತು. ಕವಿಗಳ ಹಠ ಏನು ಅಂದರೆ, ನಮ್ಮ ಕವಿತೆ ನಾವು ಓದ್ತೇವೆ. ನಾನು ಓದ್ತಿರೋ ಮೊದಲ ಪದ್ಯ ದೇವ್ರ ಬಗ್ಗೆ ಬರೆದಿರೋದೇನು. ಈಗ ತಾನೇ ಗೆಳೆಯ ಲಕ್ಷ್ಮಣರಾವ್ ದೇವರೇ ಅಗಾಧ ನಿನ್ನ ಕರುಣೆಯ ಕಡಲು ಅಂತ ಹೇಳಿ ಹಾಡಿದ್ರಿಂದ ಆ ಕಾಣದ ದೇವರು ನನಗೆ ಹೇಗೆ ಕಾಣ್ತಾನೆ ಅಂತ ಈ ಪದ್ಯ. ನಿಮಗೆ ತಿಳಿದಿರುವಂತೆ ಜಕಣಾಚಾರಿ ಬಹುದೊಡ್ಡ ಕಲಾವಿದ, ದಯಾಮಯಿ ಭಗವಂತನ ಮೂರ್ತಿಯನ್ನು ಅದ್ಭುತವಾಗಿ ಕೆತ್ತಿ ಮುಗಿಸಿದ. ಆಳೆತ್ತರದ ಮೂರ್ತಿ ಅದು, ಕಣ್ತುಂಬುವಂತಿತ್ತು ರೂಪ. ಹೆಚ್ಚು ಹೇಳುವುದೇನು ಬಿಡಿ, ಅಂಥ ರೂಪ ಶಿಲ್ಪಕಲೆಯಲ್ಲೇ ಅಪರೂಪ. ತುಟಿಯಿಂದ ಚಿಮ್ಮಿದ ಕರುಣಾ ಸಾಗರನ ನಗೆ ಕೆನ್ನೆ ತುಂಬ ಹರಡಿದೆ. ಕಣ್ಣಲ್ಲಂತೂ ಕರುಣೆ ತುಂಬಿ ತುಳುಕುತ್ತಾ ಇದೆ. ಬಲಗೈ ಬಂದವರಿಗೆಲ್ಲ ಅಭಯ ನೀಡಿದೆ. ಹಾರ, ಕಿರೀಟ, ಶಂಖ, ಚಕ್ರ, ಗದಾ, ಪದ್ಮ, ಕೊರಳ ರೇಖೆ, ನಾಭಿಕಮಲ, ಹೆಚ್ಚೇನು ಉಗುರಿನ ಕಣ್ಣು ಕೂಡ ಬಿಡಿಸಿದ್ದಾನೆಂದರೆ ಶಿಲ್ಪಿಯ ಶಕ್ತಿ ಸಾಮಾನ್ಯದ್ದಲ್ಲ. ಆದರೆ ಪಾಪ ಚಾಣ ಆಡಿಸುವುದು ಅಶಕ್ಯವಾದ್ದರಿಂದ ಭಗವಂತನ ಮೈಯೊಳಗೆ ಕರುಳು, ಹೃದಯ ಇತ್ಯಾದಿ ಒಳ ವಿವರಗಳ ಬದಲು ಕಲ್ಲನ್ನೇ ಬಿಟ್ಟ ಶಿಲ್ಪಿ ತಣ್ಣಗೆ. ಇದು ಸುಮಾರು 40 ವರ್ಷಗಳ ಹಿಂದೆ ನಾನು ಬರೆದ ಪದ್ಯ. ಏಕೆಂದರೆ ಬಿದಿರುಕುಂದಿಯವರು ಹೇಳಿದರು, ಈ 50 ವರ್ಷದಲ್ಲಿ ನೀವು ಬರೆದಿರುವ ಬೇರೆ ಬೇರೆ ಕಾಲಮಾನದಲ್ಲಿ ಬರೆದಿರುವಂಥ ಪದ್ಯಗಳನ್ನು ಓದಿ ಅಂತ ಹೇಳಿ. 75 ಸುಮಾರಲ್ಲಿ ನಾನು ಬರೆದಂಥ ಒಂದು ಪದ್ಯ ಅಮೇರಿಕದಲ್ಲಿ ಬಿಲ್ಲು ಹಬ್ಬ. ಪ್ರಾರಂಭ ಕೇಳಿದ ಕೂಡಲೇ ಸ್ವಲ್ಪ ಮೋಸ ಮಾಡೋ ಹಾಗಿದೆ ಪದ್ಯ. ಯಥಾ ಪ್ರಕಾರ ಇವರು ಶುರು ಮಾಡಿದ್ರು ಪುರಾಣ ಅಂತ. ಸ್ವಲ್ಪ ತಾಳ್ಮೆಯಿಂದ ಕೇಳಬೇಕು ಅಂತ ಪ್ರಾರ್ಥನೆ. ಮಧುರೆಗೆ ಹೊರಟರೆ ಗೋಪಾಲ, ಮಧುರೆಗೆ ಹೊರಟರೆ ಗೋಪಾಲ, ಗೋಪಿಗೆ ತಲೆಯೇನಿಲ್ಲದು, ಗೋಪ ಗೊಣಗುವನು, ಗೋಪಿ ಗೋಪಿ ಇಂಥ ಸಡಗರ ಸಲ್ಲದು. ಮಧುರೆಯು ಭೂಮಿಯ ಸ್ವರ್ಗ, ಹುಡುಗರು ಹೋದರೆ ಬರುವರೆ ತಿರುಗ. ನಾನು ಅಮ್ಮ ಮೋಹನಗೆ, ನನಗೆ ಇಲ್ಲದ ಅಂಜಿಕೆ ನಿಮಗೆ. ನಗುವಳು ತಾಯಿ ಯಶೋದ, ನಗುವಳು ತಾಯಿ ಯಶೋದ, ರಾಧಾ ಮುಸು ಮುಸು ಅಳುವಳು ಮರೆಗೆ. ಜೋಡಿ ಕುದುರೆಗಳ ತೇರು ಏರು ಓಡು ಮಧುರೆಯ ಕರೆಗೆ. ಅಮೆರಿಕ ಅಮೆರಿಕ ಅಮೆರಿಕವೇ, ಕೈ ಹಿಡಿದೆತ್ತುಕೋ ನಾ ಬರುವೆ. ಗೋಪ ಗೊಣಗುವನು, ಗೋಪಿ ಗೋಪಿ ಇಂಥ ಸಡಗರ ತರವೇ. ಬೆನ್ನಿಗುಜ್ಜಿ ಮೇಲೇರಿ ಏರಿ ಕರೆಗಟ್ಟಿರುವುದು ಬೆನ್ನು. ದಿನವೂ ಅದೇ ವಿಮಾನ ಯಾನ, ಅಲ್ಲೇ ಎಲ್ಲರ ಕಣ್ಣು. ಎಂದು ಹೊರಡುವನು ನಿಮ್ಮ ಮಗ, ಎಂದು ಕಿರಿಮಗಳು. ಟೋಫೆಲ್ಲಲ್ಲಿ ಏಕಾಗ್ರರು ಅವರು, ಮಂತ್ರ ಅಮೆರಿಕೆ ಉಗುಳು. ಒಬ್ಬರ ಹಿಂದಿನೊಬ್ಬರು ಅಮೆರಿಕದೆಡೆಗೆ. ಕೈಕಾಲ್ ಬಿದ್ದವರಷ್ಟೇ ಉಳಿದರು ಬೃಂದಾವನದ ಕಡೆಗೆ. ഇരുಳು ಬಿಕ್ಕಳಿಕೆ ಒಂದೇ ರಾಗ. ದೂರದಲ್ಲಿ ಶಹನಾಯಿ, ಅಮ್ಮ ನಿಮ್ಮ ಮನೆಗಾಡಲ್ಲಿ ನಮ್ಮ ಕೃಷ್ಣನ ಕಂಡಿರಾ ತಾಯಿ. ಉಡುಪಿ ಪ್ರಸಿದ್ಧವಾಗಿರೋದು ಅನೇಕ ಕಾರಣಕ್ಕೆ. ಅದರಲ್ಲಿ ಒಂದು, ಅಲ್ಲಿರುವಂಥ ಅತ್ಯಂತ ಮನೋಹರವಾದ ಕಡೆಗೋಲು ಹಿಡಿದ ಕೃಷ್ಣನ ಮೂರ್ತಿ. ನನ್ನೊಂದು ಆಕ್ಷೇಪಣೆ ಯಾವಾಗಲೂ, ಜಂಜರವಾಡರು ಅದಕ್ಕೆ ಒಪ್ಪಲ್ಲ, ಎಲ್ಲ ದೇವತೆಗಳು ಯಾಕೆ ಆಯುಧಗಳು ಹಿಡ್ಕೊಂಡಿದ್ದಾರೆ ಅಂತ. ನಮಗೆ ಆಯುಧ ಹಿಡಿದಿರುವ ದೇವತೆಗಳು ಬೇಡ, ಕಡೆಗೋಲು ಹಿಡಿದಿರುವಂಥ ಕೃಷ್ಣ ನನಗೆ ಬೇಕು, ಅಥವಾ ಶಿಲುಬೆ ಇರುವಂಥ ಯೇಸು ಕ್ರಿಸ್ತ ನನಗೆ ಬೇಕು, ಅಥವಾ ಧ್ಯಾನಮಗ್ನನಾಗಿರುವ ಬುದ್ಧ ನನಗೆ ಬೇಕು. ಇವರು ಇವತ್ತಿನ ದೇವತೆಗಳಾಗಬೇಕು. ನನಗೆ ಬಹಳ ಪ್ರಿಯನಾದ ಕೃಷ್ಣ ಉಡುಪಿಯಲ್ಲಿ ಇದ್ದಕ್ಕಿದ್ದ ಹಾಗೆ ಒಂದು ದಿನ ತನ್ನಲ್ಲಿ ತಾನೇ ಮಾತಾಡ್ಕೊಳ್ಳೋಕೆ ಶುರು ಮಾಡ್ತಾನೆ. ಅದರಿಂದ ಪದ್ಯದ ಶೀರ್ಷಿಕೆ ಉಡುಪಿಯ ಕೃಷ್ಣನ ಸ್ವಗತ. ಉಡುಪಿ ಕೃಷ್ಣನ ಸ್ವಗತ. ಮುಂದೆ ಬರೋ ಮಾತೆಲ್ಲ ಕೃಷ್ಣ ಹೇಳ್ದ ಅಂತ ನೀವು ಕಲ್ಪಿಸ್ಕೊ. 500 ವರ್ಷಗಳ ಹಿಂದೆ
ಇದ್ದಕ್ಕಿದ್ದ ಹಾಗೆ ಸೆರೆಮನೆ ಗೋಡೆ ಸಿಡಿದು ಬೆಳಕಿನ ಕಿಂಡಿಯಲ್ಲಿ ಕಂಡದ್ದು ಬೆರಗುಗಣ್ಣಿನ ಮೂರೆ. ಝಲ್ಲೆಂದು ಎದೆ ಕೈಯ ಕಡಗೋಲು ನಡುಗಿತ್ತು. ಎಂಥ ಕಣ್ಣುಗಳಯ್ಯ! ಕರುಣೆ, ಅನುಕಂಪ, ತನ್ಮಯ ಭಾವ. ಕೊಳದಲ್ಲಿ ಮಾರುಗೈ ಮಾರಾಯ, ಕಿರಣ ಕೈಚಾಚಿ ಕೆಂದಾವರೆಯ ಕಣ್ಣೀರ ಒರೆಸುವುದ ನೋಡಿ ಮರುಳಾದೆ ಮಾರಾಯರೆ. ಉಡುಪಿ ಕೃಷ್ಣ, ಅದರಿಂದ ಮಾರಾಯರೆ. ರೆಪ್ಪೆ ಬಡಿಯದೆ ಹಗಲು ಇರುಳು ಕಾದಿದ್ದು ಆವತ್ತು ಸಾರ್ಥಕ ಎನ್ನಿಸಿ ಹನಿಗಣ್ಣಾದೆ. ಅಂದಿನಿಂದ ಇಂದಿನವರೆಗೂ ಸಣ್ಣ ಕಿಂಡಿಯಲ್ಲಿ ಎಷ್ಟೊಂದು ಮುಖ ಕಂಡವೋ ಲೆಕ್ಕ ಬಿಟ್ಟಿಲ್ಲ. ನಾನಂತೂ ಶಬರಿಗಣ್ಣಲ್ಲಿ ಕಾದಿದ್ದೇನೆ ಈ ತನಕ. ಮತ್ತೆ ಕಂಡೀತೇನು ಅಂಥ ಮುಖ. ಆ ಮುಖ ಯಾವುದು? ಕನಕದಾಸರ ಮುಖ. ಕೃಷ್ಣ ಕಾಯ್ತಾನೇ ಇದ್ದಾನೆ. ಇವತ್ತಾದ್ರೂ ಎಂದಾದ್ರೂ ಒಂದಿನ ಮತ್ತೆ ಅಂಥ ಮುಖ ಕಾಣುತ್ತಂತ 500 ವರ್ಷಗಳಿಂದ ಕಾಯ್ತಾ ಇದ್ದಾನಂತ ಕೃಷ್ಣ. ಭಗವಂತ ಭಕ್ತರನ್ನು ಕಾಯೋದು. ನಾವೆಲ್ಲ ಭಕ್ತರು ಭಗವಂತನ ಕಾಯ್ತಾರೆ ಅಂತಾರೆ. ಹಾಗೇನೆ ಅದರ ಇನ್ನೊಂದು ಸಾಧ್ಯತೆ ಕೂಡ ಉಂಟು. ಇತ್ತೀಚಿನ ನನ್ನ ಕವನ ಕನ್ನಡಿಯ ಸೂರ್ಯ, ಅದು ನಾನು ಈಚೆಗೆ ಬರೆದ ಕವನ ಆದರೂ ಅದರ ಬೀಜ ಸುಮಾರು 60 ವರ್ಷಗಳ ಹಿಂದಿನದು. ನಾನಿನ್ನೂ ಚಿಕ್ಕ ಹುಡುಗನಾಗಿದ್ದಾಗ ನಮ್ಮ ಹಳ್ಳಿ ಮನೆಯಲ್ಲಿ ನಾನು ಪಡೆದ ಅನುಭವ ಕನ್ನಡಿಯ ಸೂರ್ಯ. ನಾನಿನ್ನೂ ಸಣ್ಣ ಹುಡುಗ. ಬೋಳು ಹಣೆ ಬರಿಗೈಯ ನನ್ನ ಅಮ್ಮ ಕೂತಿದ್ದಳು. ನಮ್ಮ ಅಮ್ಮ ಕೂತಿದ್ದಳು. ಕಿಟಿಕಿಯಲ್ಲಿ ಕಣ್ಣಿಟ್ಟು ಪೂರ್ವದಲ್ಲಿ ಮೂಡಿರಲಿಲ್ಲ ಸೂರ್ಯ. ಮುಸುಕಿತ್ತು ಆಕಾಶದ ತುಂಬ ಮೆಕ್ಕೆ ಹಣ್ಣಂಥ ಆಷಾಢದ ಮೋಡ. ಹನಿಯೂ ಶುರುವಾಯಿತು ಮೆಲ್ಲಗೆ. ಕಿಟಕಿ ಮುಚ್ಚಿ ಒಳಕೋಣೆಗೆ ಹೋದಳು ನನ್ನ ಅಮ್ಮ. ಹಿಂದೆ ಸೆರಗ ಹಿಡಿದ ನಾನು ಕನ್ನಡಿಯ ಮುಂದೆ ನಿಟ್ಟುಸಿರು ಬಿಡುತ್ತಾ ಕೂತ ಅಮ್ಮ. ಮಳೆ ಈಗ ಜೋರಾಗಿ ಬರುತ್ತಾ ಇತ್ತು ಹೊರಗೆ. ಕನ್ನಡಿಯಲ್ಲಿ ಕಾಣುತ್ತಿತ್ತು ಅಮ್ಮನ ಮುಖ. ಬೆಳ್ಳನೆ ಹಣೆ, ಕೆದರಿ ಹಾರಾಡುವ ಮುಡಿ. ಸುಮ್ಮನೆ ನೋಡುತ್ತಾ ಕೂತಿದ್ದಳು ಅಮ್ಮ. ಕನ್ನಡಿಯಲ್ಲಿದ್ದ ತನ್ನ ಮುಖವನ್ನ ನಡುಗುವ ಕೈಯಲ್ಲಿ ಮೆಲ್ಲ ಎತ್ತಿಕೊಂಡಳು. ಕುಂಕುಮದ ಭರಣಿ, ಬೋಳುಗನ್ನಡಿ, ತೊಟ್ಟಿಕ್ಕುವ ಮಳೆಹನಿ. ಇನ್ನೂ 18 ತುಂಬದ ನನ್ನ ಅಮ್ಮ. ಮಳೆ ನಿಂತು ತೊಳೆದ ಕನ್ನಡಿಯಂಥ ಆಕಾಶ. ಮುಖವನ್ನೇ ನೋಡುತ್ತಾ ಮೆಲ್ಲಗೆ ಅಮ್ಮ ತಿದ್ದಿದಳು. ಕನ್ನಡಿಯಲ್ಲಿ ದುಂಡಗೆ ಹೊಳೆವ ಸೂರ್ಯನ. ಈಗ ನಾನು ಓದ್ತಿರುವಂಥ ಪದ್ಯ ನನ್ನ ಇವತ್ತಿನ ನಾನೇ ಓದುವ ನನ್ನ ಕವಿತೆಯ ಕೊನೆಯ ಓದು. ಅದರ ಹೆಸರು ಶ್ರೀ ಸಂಸಾರಿ ಅಂತ ಹೇಳಿ. ಆ ಪದ್ಯವನ್ನು ಓದಿ ನಾನು ಆಚರಣೆ ಮುಗಿಸ್ತೀನಿ. ಈ ಶ್ರೀ ಸಂಸಾರಿ ಅನ್ನೋ ಮಾತು ನನಗೆ ದಕ್ಕಿದ್ದು ಕುವೆಂಪು ಅವರ ಶ್ರೀ ಸಾಮಾನ್ಯ ಅನ್ನೋ ಮಾತಿನಿಂದ. ಅವರು ಶ್ರೀ ಸಾಮಾನ್ಯ ಅಂದರು, ನಾನು ಶ್ರೀ ಸಂಸಾರಿ ಅಂತ ಹೇಳಿದೆ. ಈ ಶ್ರೀ ಸಂಸಾರಿ ಯಾರು ಅಂತ ಗುರುತಿಸೋ ಪ್ರಯತ್ನವನ್ನು ಈ ಪದ್ಯದಲ್ಲಿ ನಾನು ಮಾಡಿದ್ದೇನೆ. ಇದು ನನ್ನ ಲೇಟೆಸ್ಟ್ ಪೋಯಮ್, ಇತ್ತೀಚಿನ ರಚನೆ. ಶ್ರೀರಾಮನು ತಾನೊಬ್ಬನೇ ಎಲ್ಲೂ ಪೂಜೆಗೊಳ್ಳುವುದು ಕಂಡಿಲ್ಲ. ಹೋಗಿ ನೋಡಿ ನೀವು ಯಾವುದೇ ಊರಿನ ಯಾವುದೇ ರಾಮನ ಗುಡಿಗೆ, ಯಾವುದೇ ಮನೆಯ ಗೋಡೆಯ ಮೇಲಿನ ಪಟವನ್ನಾದರೂ ನೋಡಿ. ರಾಮ ಒಬ್ಬನೇ ಎಂದು ಎಲ್ಲೂ ಬಾರನು ಪೂಜೆಯ ಮನೆಗೆ. ಎಡಕ್ಕೆ ಸೀತಾ, ಬಲಕ್ಕೆ ಲಕ್ಷ್ಮಣ, ಕಾಲ ಕೆಳಗೆ ಹನುಮಂತ. ಕೆಲವು ಪಟದಲ್ಲಿ ತಮ್ಮ ಶತ್ರುಘ್ನ ಚಾಮರ ಹಾಕುವ ಭಂಗಿ. ಹಿಂದೆ ಕೊಡೆ ಹಿಡಿದ ಭರತ, ವಿಭೀಷಣ, ಜಾಂಬವ, ದೊರೆ ಸುಗ್ರೀವ. ಕೆಲವು ಪಟದಲ್ಲಿ ಮಾಂಡವಿ, ಊರ್ಮಿಳೆ, ನಗುತ್ತಿರುವ ಶ್ರೀಪತಿ. ಉಳಿದ ದೇವರಂತೆಂದಿಗೂ ರಾಮ ಒಬ್ಬನೇ ಪೂಜೆಯ ಕೊಳ್ಳನು. ರಾಮ ಪೂಜೆ ಬರೀ ರಾಮನ ಪೂಜೆಯೇ?
ಅದೊಂದು ಕುಟುಂಬ ಪೂಜೆ. ಎಷ್ಟು ವಿಶಾಲ, ಎಷ್ಟು ವಿಸ್ತೃತ ಶ್ರೀರಾಮನ ಈ ಸಂಸಾರ. ಇದು ತಾನಾಯಿತು, ತನ್ನ ಕಣ್ಗೊಂಬೆ ತಾನಾಯಿತು, ಚೌಕಟ್ಟಲ್ಲ. ರಾಮ ಸಂಸಾರ ಒಟ್ಟು ಸಂಸಾರ. ತಮ್ಮಂದಿರು, ನಾದಿನಿ, ತಾಯಿ, ಆಳು ಕಾಳಿಗೂ ಮನ್ನಣೆಯುಂಟು. ಜೊತೆಗೆ ಗೆಳೆಯರಿಗೂ ಕೂಡ ಅಯೋಧ್ಯೆಯಲ್ಲೇ ಲಂಕೆ, ಕಿಷ್ಕಿಂಧ, ಗುಡ್ಡಗಾಡು ಸೇರಿರಲು ಆರ್ಯ, ದ್ರಾವಿಡ, ಆದಿವಾಸಿಗೂ ರಾಮ ಪೂಜೆಯಲ್ಲಿ ಪಾಲು. ಸಂಸಾರದ ಈ ಸಾರ ವ್ಯವಸ್ಥೆ ಪೂಜೆಗೊಳ್ಳುವುದು ಈ ನೆಲದಲ್ಲಿ. ನಿತ್ಯಾರಾಧನೆ, ನಿತ್ಯ ನೈವೇದ್ಯ ರಾಮನ ಪೂಜೆಯ ನೆಪದಲ್ಲಿ. ವರ್ಗ ವರ್ಣ ವೈಷಮ್ಯ ಲೆಕ್ಕಿಸದೆ ಪೂಜೆಗೊಳ್ಳುತ್ತಿದೆ ಸಂಸಾರ. ಸ್ವರ್ಗವೆನ್ನುವುದು ಇನ್ನೆಲ್ಲಿರುವುದೋ? ಇಲ್ಲೇ ಕಾಲಡಿ ನೆಲದಲ್ಲೇ. ಸಂಸಾರದ ಈ ಸಾರ ವ್ಯವಸ್ಥೆ ಪೂಜೆಗೊಳ್ಳುವುದು ಈ ನೆಲದಲ್ಲಿ. ನಿತ್ಯಾರಾಧನೆ, ನಿತ್ಯ ನೈವೇದ್ಯ ರಾಮನ ಪೂಜೆಯ ನೆಪದಲ್ಲಿ. ವರ್ಗ ವರ್ಣ ವೈಷಮ್ಯ ಲೆಕ್ಕಿಸದು ಪೂಜೆ ಕೊಳ್ಳುತ್ತಿದೆ ಸಂಸಾರ. ಪೂಜೆಗೊಳ್ಳುತ್ತಿದೆ ಸಂಸಾರ. ಈ ಕೌಟುಂಬಿಕ ಗೋಷ್ಠಿ ಪಟದಲ್ಲಿ ಸ್ನೇಹ, ಮೋಹ, ತಿಕ್ಕಾಟಗಳು. ತಮ್ಮ ತಮ್ಮ ಗಂಡಂದಿರ ಪಕ್ಕ ಬೀಗುವರರೆ ನಗೆ ಹೆಣ್ಣುಗಳು. ಹೆಗಲಿಗೆ ಹೆಗಲನ್ನು ತಾಗಿಸಿ ನಿಂತಿದ್ದಾನೆ ಜಾಂಬವನು ಭರತನಿಗೆ. ಚಿತ್ರಪಟದ ಅಂದಾಜೇ ಇಲ್ಲ ತಿರುಮೂತಿ ಹನುಮಂತನಿಗೆ. ಇನ್ನೇನು ಫೋಟೋ ತೆಗಿಬೇಕು? ಆಗ ಫೋಟೋಗ್ರಾಫರ್ ಲಕ್ಷ್ಮಣರಾವ್ ಫೋಟೋಗ್ರಾಫರ್ ಬಗ್ಗೆ ನೀವು ಕೇಳಿದ್ದೀರಾ? ನನ್ನ ಫೋಟೋಗ್ರಾಫರ್ ಕರಿಯ ಮುಸುಕಲ್ಲಿ ಬಿಂಬಗ್ರಾಹಿ ಮಂದ್ರದಲ್ಲಿ ಒಣಗಿದ ಹೀಗೆ. ಹೆಗಲ ಬಿಲ್ಲ ಕೆಳಗಿಳಿಸಿರಿ ಸ್ವಾಮಿ, ಜಾಗ ಉಂಟು ಇನ್ನೊಬ್ಬರಿಗೆ. ಥಟ್ಟನೆ ನೆನಪು ಸೇತುರಾಮನಿಗೆ, ಮಳಲು ಸೇವೆಯ ಅಳಿಲು ಮರಿ. ರಾಮ ಧ್ಯಾನಿಸಿದ ಮರುಕ್ಷಣದಲ್ಲಿ ಅಳಿಲಿದೆ ಆತನ ಹೆಗಲಲ್ಲಿ. ಕವಿತೆ ಕೇಳಿದ್ದಕ್ಕೆ ತುಂಬ ವಂದನೆಗಳು. ನಮಸ್ಕಾರ. ಹೃದಯವಾದ ಪದ್ಯಗಳನ್ನು ಸೊಗಸಾಗಿ ಓದಿ ಕೇಳಿಸಿದ 4 ಕವಿ ಮಿತ್ರರಿಗೆ ಧನ್ಯವಾದಗಳು. ಕಿವಿಗೊಟ್ಟು ಕೇಳಿದ ಎಲ್ಲ ಸಹೃದಯ ಮಿತ್ರರಿಗೂ ಧನ್ಯವಾದಗಳು. ಕವಿ ಸಮಯ ಮುಗಿಯಿತು. ನಮಸ್ಕಾರ.